ಶ್ರೀಮದ್ಭಾಗವತ ಮಹಾಪುರಾಣೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಅಂಬರೀಷ ಚಕ್ರವರ್ತಿ ನಾಭಾಗನ ಮಗ. ನಾಭಾಗ ಬಂದು ವೈವಸ್ವತ ಮನುವಿನ ಮಗ. ಸೂರ್ಯವಂಶದ ವಿವರಣೆಯನ್ನು ಮಾಡ್ತಾ ನಾಭಾಗನ ಮಗ ಅಂಬರೀಷ. ಅಂಬರೀಷ ಅನ್ನೋ ಶಬ್ದಕ್ಕೆ ಎರಡು ಅರ್ಥವನ್ನು ವಿಜಯಧ್ವಜರು ಬರೀತಾರೆ. ಅಂಬರಾದಿಕಂ, ಅಂಬರ ಅಂದರೆ ಬಟ್ಟೆ ಮೊದಲಾದ ಪ್ರಪಂಚ ಅಥವಾ ಈ ಆಕಾಶವೇ ಮೊದಲಾದದ್ದು. ಈ ಎಲ್ಲ ಪ್ರಪಂಚವನ್ನು ನಶ್ವರ ಅಂತ ತಿಳಿದವನು. ಇಲ್ಲಿ ನಾನು ತುಂಬ ದೊಡ್ಡ ಸಾಧನೆಯನ್ನು ಮಾಡೋದಲ್ಲ, ದೇವರು ನನಗೆ ಈ ಸಾಧನ ದೇಹವನ್ನು ಕೊಟ್ಟದ್ದು ಪರಲೋಕದ ಸಾಧನೆಯನ್ನು ಮಾಡಿಕೊಳ್ಳಲಿ ಅನ್ನುವ ಎಚ್ಚರಿಕೆ ಯಾರಿಗೆ ಇತ್ತೋ ಅವನು ಅಂಬರೀಷ ಅಂತ. ಅಂಬರಾದಿಕಂ ರೀಶಂ ನಶ್ವರಂ. ಅಥವಾ ಇನ್ನೊಂದು ಅರ್ಥ ಅಂಬರವತೆ ಈಶಾ ಯಸ್ಯ. ಯಾರಿಗೆ ಆಕಾಶದಂತೆ ವಿಪುಲವಾದ ಜ್ಞಾನ ಇತ್ತೋ ಅವನು ಅಂಬರೀಷ, ಮಹಾಜ್ಞಾನಿ. ಆ ಜ್ಞಾನವನ್ನು ಹೇಗೆ ಬಳಸಿಕೊಂಡ ಅಂದರೆ, ಲೌಕಿಕವಾಗಿ ನಾನೇನೋ ದೊಡ್ಡ ಸಾಧನೆ ಮಾಡೋದಲ್ಲ, ಪರಮಾತ್ಮನ ದರ್ಶನಕ್ಕೆ ಬೇಕಾಗುವ ಸಾಧನೆಯನ್ನು ನಾನೂ ಮಾಡೋದು, ಬೇರೆಯವ್ರ ಕೈಲೂ ಮಾಡಿಸೋದು. ಅದು ತುಂಬ ದೊಡ್ಡದಂತ. ಬರೀ ನಾನು ಮಾಡೋದಲ್ಲ, ಮದಾಜ್ಞಾಕಾರಿಭಿ ದೇಹ ಸಂಬಂಧಿಭಿ ವಿದ್ಯಾ ಸಂಬಂಧಿಭಿಶ್ಚ ಅಂತ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳಂತಾರೆ. ನಾನಷ್ಟೇ ಅಲ್ಲ, ನನ್ನ ಮಾತನ್ನು ಕೇಳುವ ಯಾರ್ಯಾರಿದ್ದಾರೋ ಅವರ ಕೈಯಲ್ಲೂ ಮಾಡಿಸ್ತೇನೆ. ತುಂಬ ಒಳ್ಳೆಯದಂತ. ಇವನು ನಿಷ್ಠೆಯಿಂದ ಏಕಾದಶಿಯನ್ನು ಮಾಡ್ತಾ ಇದ್ದ. ಇವನ ಬಗ್ಗೆ ಕೆಲವು ಮಾತುಗಳನ್ನು ಭಾಗವತ ಹೇಳುತ್ತೆ. ಗೃಹೇಶು ದಾರೇಶು ಸುತೇಶು ಬಂಧುಷು ದ್ವಿಪೋತ್ತಮ ಸ್ಯಂದನವಾಜಿಪತ್ತಿಷು ಅಕ್ಷಯ್ಯ ರತ್ನಾಭರಣಂಬರಾದಿಷು ಅನಂತಕೋಶೇಶು ಅಕರೋದಸನ್ಮತಿಂ. ಈಗ ಹೇಳಿದಂತೆ ಗೃಹೇಶು, ಮನೆಯಲ್ಲಾಗಲಿ ಯಾರನ್ನೂ ತುಂಬ ಹಚ್ಕೊಂಡಿಲ್ಲ. ಬೇಕಾದಷ್ಟು ವಜ್ರ ವೈಢೂರ್ಯ ಬಂಗಾರ ಕೋಶ ಇವುಗಳಲ್ಲೆಲ್ಲ ಯಾವ ತರಹದ ಅಸನ್ಮತಿಂ, ಇದು ಅಸ್ಥಿರ ಅನ್ನುವಂಥ ಮತಿ ಯಾವಾಗಲೂ ಇತ್ತು. ಅನಂತಕೋಶೇಶು, ಇದನ್ನು ಸತ್ಯಧರ್ಮ ತೀರ್ಥರು ತುಂಬ ಸುಂದರವಾದ ವ್ಯಾಖ್ಯಾನ ಬರೀತಾರೆ. ಅನಂತಕೋಶ ಅಂದರೆ ಏನು? ಅನಂತೋ ಹರಿರೇವ ಕಂ ಸುಖರೂಪೋ ಯಸ್ಯ ಅನಂತೇನ ಕಂ ಯಸ್ಯ. ಎರಡು ಅರ್ಥ. ಅನಂತಕೋಶ ಅಂದರೆ, ಅನಂತ ಅಂದರೆ ದೇವರು. ಯಾರಿಗೆ ಅಂತ್ಯ ಇಲ್ಲವೋ ಅವನು ಅನಂತ ದೇವರು. ಭಗವಂತನೇ ಅವನಿಗೆ ಕಾ ಅಂತೆ. ಕಾ ಅಂದರೆ ಸುಖ ಅಂತ ಅರ್ಥ ಇದೆ. ನನಗೆ ದೇವರೇ ಸುಖ, ದೇವರಿಂದ ಅತಿರಿಕ್ತವಾದ ಸುಖ ಇನ್ನೊಂದಿಲ್ಲ. ಪ್ರಾಯ ನಮಗೆ ನಿಮಗೆ ಪರಿಚಯ ಇರೋದಿಲ್ಲ, ಅಥವಾ ಕೆಲವರಿಗೆ ಇರಬಹುದು. ಪಾಠ, ಪ್ರವಚನ, ದೇವರ ಪೂಜೆ ಇದರಲ್ಲೇ ಆನಂದ ಪಡುವ ಕೆಲವರು ಇರ್ತಾರೆ. ಅವ್ರಿಗೆ ಅದಕ್ಕಿಂತ ಅತಿರಿಕ್ತವಾದದ್ದೇನಿಲ್ಲ. ಅಬ್ಬಾ, ಇವತ್ತು ಸದ್ಯ ನಾನು 3 ಗಂಟೆ ದೇವರ ಪೂಜೆ ಮಾಡಿದೆ, ಯಾರೂ ನನ್ನನ್ನು ಮಾತಾಡಿಸೋರಿಲ್ಲ. ಇನ್ನು ಕೆಲವರು ದೇವರ ಪೂಜೆ ಅಂದರೆ 3 ದಿನ ಬೆಡ್ ರಿಡನ್ ಆಗ್ಬಿಡ್ತಾರೆ, ನಾನೇ ಮಾಡಬೇಕಂತೆ ಅಂತ. ನಮ್ಮ ಗುರುಗಳನ್ನು ನೋಡ್ತೇವೆ, ಸಾವಿರ ಜನ ಇರಲಿ, ಪ್ರಥಮ ಏಕಾದಶಿಯಲ್ಲಿ ನೋಡ್ತೇವಲ್ಲ, ಸಾವಿರಾರು ಜನ ಎಲ್ಲರಿಗೂ ಮುದ್ರೆಯನ್ನು ಕೊಟ್ಟು ಮಧ್ಯಾಹ್ನ ಪೂಜೆಯನ್ನು ಗಡಿಬಿಡಿಯಿಂದ ಮಾಡಿದೆ, ಹೇಗೋ ಮಾಡಿದೆ, ಹೋಗಲಿ. ಅವತ್ತು ಮಾತ್ರ ಹಾಗೆ ಮಾಡಿದ್ದ. ಯಾವತ್ತು ರಾಮದೇವರ ಪೂಜೆಯನ್ನು ಗಡಿಬಿಡಿಯಿಂದ ಮಾಡಿದೆ, ಏನೋ ಮುಗಿಸ್ದೆ ಅಂತಿಲ್ಲ. ಇದಕ್ಕಿನ್ನ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಅನಂತನೇ ನನಗೆ ಸುಖರೂಪ. ಅವನ ಪೂಜೆಯನ್ನು ಎಷ್ಟೇ ಜನ ಇದ್ದರೂ, ಯಾರೇ ಇರಲಿ, ಜನ ಇದ್ದಾಗ ಪೂಜೆ ಮಾಡೋದೊಂದು ಬೇರೆ, ಯಾರೂ ಇಲ್ಲದೇ ಇದ್ದರೂ ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ಪೂಜೆ ಮಾಡ್ತಾರೆ. ಅನಂತ ಕೋಶ ಅಂದರೆ ಈ ಮಾತಾಡಿದಾಗ ನೆನಪು ಬಂತು, ಇದೆಲ್ಲ ಇದೆಯಾ ನಮ್ಮ ಕಣ್ಣೆದುರಿಗೆ ಇದೆ, ನೋಡುವ ದೃಷ್ಟಿಕೋನ ಬೇಕು. ಅನಂತ ಕೋಶೇಶ್ ಸತ್ಯಧರ್ಮರು ಬರೀತಾರೆ. ಅನಂತಕಃ ಅಂದರೆ ಅನಂತೋ ಅವ ಹರಿರೇವ ಕಂ ಸುಖರೂಪ ಅಥವಾ ಅನಂತೇನ ಕಂ ಯಸ್ಯವ. ದೇವರಿಂದ ಸುಖವನ್ನು ಪಡೆಯುವವರು. ಎಲ್ಲ ದೇವರಿಂದಾನೇ ಪಡೆಯೋದು, ಬೇರೆ ದೇವರು ಬಿಟ್ಟು ಬೇರೆ ಯಾರೂ ಸುಖ ಕೊಡೋದಿಲ್ಲ. ಆ ವಿವೇಕ ಬೇಕು. ದೇವರಿಗೆ ಸಂಬಂಧಪಟ್ಟ ಕೆಲಸವನ್ನೇ ಮಾಡಿ ಅದನ್ನೇ ಸುಖ ಅಂದುಕೊಳ್ಳೋದು. ಸುಖ ಅಂದುಕೊಳ್ಳೋದಷ್ಟೇ ಅಲ್ಲ, ಆನಂದಿಸೋದು. ಪಾಠ ಪ್ರವಚನವನ್ನು ಮಾಡಿ, ವ್ರತ ನಿಯಮಗಳನ್ನು ಮಾಡಿ, ದೇವರ ಪೂಜಾದಿಗಳನ್ನು ಮಾಡಿ. ತುಂಬ ದೊಡ್ಡವರಿಗೆ ಇದು ಸಾಧ್ಯ. ತುಂಬ ಎತ್ತರಕ್ಕೆ ಬೆಳೆದವರಿಗೆ ದೇವರು ಆ ತರಹದ ಸ್ಥಿತಿಯನ್ನು ಕೊಡಬೇಕು. ಇದೇ ಸತ್ಯಧರ್ಮರ ಕಥೆಯಲ್ಲಿ ನಮ್ಮ ಗುರುಗಳು ಮೇಲಿನ ಮೇಲೆ ಹೇಳ್ತಿರ್ತಾರೆ. ಸತ್ಯಧರ್ಮ ತೀರ್ಥರು ತೀರ್ಥರ ಸಮೀಪದಲ್ಲಿ ಯಾರೋ ಬಂದು ಹೇಳಿದ್ರಂತೆ, ನಿಮ್ಮ ಪೂರ್ವಾಶ್ರಮದ ಅಳಿಯಂದಿರೋ ಮಕ್ಕಳು ಯಾರೋ, ಅದು ವ್ಯಕ್ತಿ ಗೊತ್ತಿಲ್ಲ, ಹೇಳಿದರು ಸ್ವಾಮಿಗಳು, ಅದು ನಾನು ಮರೆತಿದ್ದೇನೆ. ಅವರಿಗೆ ತುಂಬ ಅನಾರೋಗ್ಯ ಆಗಿದೆ. ಎಲ್ಲ ವೈದ್ಯರು ಏನೇನು ಚಿಕಿತ್ಸೆ ಮಾಡಬೇಕೋ ಮಾಡಿ ಆಯಿತು. ಜ್ಯೋತಿಷ್ಕರು ಮಾತ್ರ ಹೇಳಿದ್ರು, ಇದು ಯಾವ ವೈದ್ಯರಿಂದಲೂ
ಸರಿ ಹೋಗುವ ರೋಗ ಅಲ್ಲ. ಇದನ್ನು ಸರಿಪಡಿಸಬಹುದು ಅಂದರೆ ಸ್ವಾಮಿಗಳು ಏನಾದರೂ ಮಾಡಬಹುದು. ಸ್ವಾಮಿಗಳು ಮಾಡ್ತಾರೆ, ಅವರ ಅಳಿಯಂದರೆ ಆದದ್ದರಿಂದ ನೀವೇನು ಹೇಳ್ತೀರೋ ಅದನ್ನು ಮಾಡ್ತಾರೆ. ಏನು ಹೇಳಿ? ಏನಿಲ್ಲ, ಸ್ವಾಮಿಗಳು ಬೇರೆ ಏನು ಮಾಡೋದು ಬೇಡ. ಅವರು ದಿನ ಏನು ರಾಮದೇವರ ಪೂಜೆಯನ್ನು ಮಾಡ್ತಾರೆ, ಆ ಪೂಜೆಯ 1 ವಾರದ ಪುಣ್ಯವನ್ನು ಇವರಿಗೆ ಧಾರೆ ಎರೆದರೆ ಇವರು ಇನ್ನೊಂದು 10 ವರ್ಷ ಚೆನ್ನಾಗಿರ್ತಾರೆ ಅಂತ. ಅದಕ್ಕೇನಂತೆ, ಆಶ್ರಮ ಕೊಡಬೇಕು ಅಂದರೆ ಕಷ್ಟ, ಪೂಜೆಯ ಪುಣ್ಯವನ್ನು ಧಾರೆ ಎರೆಯೋದು ಇವರು ಅಂದುಕೊಂಡದ್ದು. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಲ್ಲಿ ಬಂದು ಹೇಳಿದ್ರಂತೆ, ಸ್ವಾಮಿ ತಮ್ಮ ಪೂರ್ವಾಶ್ರಮದ ಅಳಿಯಂದರಿಗೆ ಅನಾರೋಗ್ಯ ಆಗಿದೆ, ತಾವು ದಯಮಾಡಿ ಅನುಗ್ರಹ ಮಾಡಬೇಕು. ಆಯಿತು, ಮಂತ್ರಾಕ್ಷತೆಯನ್ನು ಕೊಡ್ತೇನೆ. ಅಲ್ಲ, ತಮ್ಮಲ್ಲಿ ಒಂದು ಬೇಡಲಿಕ್ಕೆ ಬಂದಿದ್ದೀರಿ. ಏನು ಬೇಡ್ತೀರಿ? ತಾವು ಮಾಡುವ ಪೂಜೆಯ 1 ವಾರದ ಪುಣ್ಯವನ್ನು ಧಾರೆ ಎರೆದ್ರೆ ಅವರು ಉಳಿತಾರೆ. ಪ್ರಾಯ ಸಾಮಾನ್ಯವಾದ ಮೆಂಟಲ್ ಸ್ಟೇಟಸ್ ಇದ್ದವರು ನಮ್ಮ ಮಗಳು, ನಮ್ಮ ಮಗಳ ಸೌಮಂಗಲ್ಯ, ನಮ್ಮ ಅಳಿಯ, ಈ ದೃಷ್ಟಿಯಲ್ಲಿ ಅವಶ್ಯವಾಗಿ ಧಾರೆ ಎರಿತೇವೆ ಅಂತ ಸತ್ಯಧರ್ಮರಂದ್ರಂತ. 1 ವಾರದ್ದಲ್ಲ, 1 ದಿವಸದ್ದಲ್ಲ, ಒಂದೇ 1 ನಿಮಿಷ ಮೂಲರಾಮದೇವರು ಮಣ್ಣ ಮುಟ್ಟಿದ ಪುಣ್ಯವನ್ನು ನಾನು ಧಾರೆ ಎರೆಯೋದಿಲ್ಲ. ಅನಂತ ಜನ್ಮಗಳ ಪುಣ್ಯ ಇದ್ದರೆ ಮಾತ್ರ ರಾಮದೇವರನ್ನು ಮುಟ್ಟುವ, ವ್ಯಾಸಮುಷ್ಟಿಯನ್ನು ಮುಟ್ಟುವಂತಹ ದೊಡ್ಡ ಭಾಗ್ಯ ಬರುತ್ತೆ. ನನ್ನ ಸ್ವಾರ್ಥಕ್ಕಾಗಿ, ನನ್ನ ಕುಟುಂಬಕ್ಕಾಗಿ ಆ ಪುಣ್ಯವನ್ನು ನಾನು ಧಾರೆ ಎರೆಯಲ್ಲ. ಸ್ವಾಮಿ ಅಷ್ಟು ಪುಣ್ಯ ಬರುತ್ತಲ್ಲ, ಮತ್ತೆ ಮಾಡ್ತೀರೇನು? ಇಡೀ ಸಮಗ್ರ ಶಿಷ್ಯರು ಚೆನ್ನಾಗಿರಲಿ, ಪಾಠ ಪ್ರವಚನ ಮಾಡಲಿ, ಶಿಷ್ಯರಿಗೆ ಪಾಠ ಚೆನ್ನಾಗಿ ತಲೆ ಒಳಗೆ ಹೋಗಲಿ, ಅವರು 100 ಜನ ಶಿಷ್ಯರನ್ನು ತಯಾರು ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ ವಿನಃ ಎಂದೂ ಅದು ಸ್ವಾರ್ಥಕ್ಕಾಗಿ ಬಳಸುವ ಪುಣ್ಯ ಅಲ್ಲ ಅಂತ ಹೇಳಿಬಿಟ್ರಂತೆ ಗುರುಗಳು. ಅದನ್ನು ಹೆಮ್ಮೆಯಿಂದ ಹೇಳ್ತಿರ್ತಾರೆ. ಎಂದೂ ನಮ್ಮ ಸ್ವಾರ್ಥಕ್ಕಾಗಿ ಆ ಪುಣ್ಯವನ್ನು ಧಾರೆ ಎರಿಬಾರ್ದು ಅಂತ. ಹಾಗಾಗಿ ಅನಂತೇನ ಕಂ ಸುಖಂ ಯಸ್ಯ, ದೇವರ ಪೂಜೆಯನ್ನು ಮಾಡುವುದರಿಂದ, ಪಾಠ ಪ್ರವಚನವನ್ನು ಮಾಡುವುದರಿಂದಲೇ ಸುಖವನ್ನು ಅನುಭವಿಸೋರು ಅಂತ ಯಾರಿರ್ತಾರೆ, ಅದನ್ನು ಸತ್ಯಧರ್ಮರು ಅನಂತ ಕೋಶೇಶು, ಮುಂದೇನು ಅನಂತಕೋ ಮನೋವಚನ ಕರ್ಮಣ ಅಹಿಂಸಕೋ ವಾ ಅಶೇಷು ನ ವಿದ್ಯತೆ ಶಂ ಸುಖಂ ಯೈಹಿತೆ ದುಃಖದೇಶು ಪ್ರಾಪ್ತೇಶು ಅಂತ ಈ ದುಃಖವನ್ನು ಕೊಡ್ತಾನೆ, ಸುಖವನ್ನು ಕೊಡ್ತಾನೆ. ಅನಂತಕೋಶೇಶ್ ಅಕರೋದ್ ಅಸನ್ಮತಿಂ ಅಂತ. ಇವನ ಮನೆಗೆ ದೂರ್ವಾಸರು ಪಾರಣೆಗೆ ಬರ್ತೇನೆ ಅಂದವರು ಎಲ್ಲ ಹೋದರು. ಇಲ್ಲೊಂದು ಹೇಳ್ತಾರೆ, ಇವತ್ತು ಆ ಪದ್ಧತಿ ಬಿಟ್ಟು ಹೋಗಿದೆ. ಏಕಾದಶಿ ಉದ್ಯಾಪನೆ ಅಂತ ಒಂದು ವ್ರತ. ಉದ್ಯಾಪನೆ ಅಂದರೆ ಮತ್ತೆ ವಿಷ್ಣು ಪಂಚಕ ಉದ್ಯಾಪನೆ ಥರ ಬಿಟ್ಟೇ ಬಿಡೋದಲ್ಲ, ಪುನಃ ಮತ್ತೆ ಏಕಾದಶಿಯನ್ನು ಗ್ರಹಣವೂ ಮಾಡಬೇಕು. ಛಲಾರಿ ಆಚಾರ್ಯರು ಅದರ ಒಂದಿಷ್ಟು ನಿಯಮವನ್ನು ಹೇಳ್ತಾರೆ. ಕಾರ್ತಿಕೆ ಶ್ರಾವಣೆ ಮಾಸೆ ಮಾಘೇವ ಪೂಜೆಯೇದ್ಧರಿಂ, 3 ತಿಂಗಳಲ್ಲಿ, ಕಾರ್ತೀಕ ಮಾಸದಲ್ಲೋ, ಶ್ರಾವಣ ಮಾಸದಲ್ಲೋ, ಮಾಘ ಮಾಸದಲ್ಲೋ ಈ ಏಕಾದಶಿ ಇಡೀ ವರ್ಷದ್ದು ಏನು ಮಾಡಿರ್ತೇವೆ ಅದನ್ನು ದೇವರಿಗೆ ಅರ್ಪಿಸಿ ಪುನಃ ಹೊಸದಾಗಿ ವ್ರತವನ್ನು ಗ್ರಹಣ ಮಾಡೋದು. ಯಾಕೆಂದರೆ ಇಲ್ಲಿ ಅಂಬರೀಷ ಚಕ್ರವರ್ತಿ ಏಕಾದಶಿ ಮಾಡಿದ್ದಲ್ಲ, ಏಕಾದಶಿಯ ಉದ್ಯಾಪನ ವ್ರತವನ್ನು ಇಟ್ಕೊಂಡಿದ್ದ ಅಂತ. ತಕ್ಷಣ ಅವರಿಗೆ ಪ್ರಶ್ನೆ ಬರುತ್ತೆ ಕೇಳೋರಿಗೆ, ಏಕಾದಶಿ ಉದ್ಯಾಪನೆ ಮಾಡುವ ವ್ರತವ? ಉದ್ಯಾಪನೆ ಅಂದರೆ ಸಮಾಪ್ತಿ ಆಯಿತು, ಆ ವರ್ಷದ್ದು ಸಮಾಪ್ತಿ ಆಯಿತು ಅಷ್ಟೇ, ಪುನಃ ಮುಂದಿನ ವರ್ಷದ್ದು ಸ್ವೀಕಾರ ಮಾಡಲೇಬೇಕು. ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಉದ್ಯಾಪನಂ, ಹಾಗಾಗಿ ಉದ್ಯಾಪನೆ ಮಾಡಬೇಕು ಅಂತ. ಇವನು ಉದ್ಯಾಪನೆಯನ್ನು ಇಟ್ಕೊಂಡಿದ್ದ. ವ್ರತಾಂತೆ ಕಾರ್ತಿಕೆ ಮಾಸಿ ತ್ರಿರಾತ್ರಂ ಸಮುಪೋಷಿತ ಸ್ನಾತಕ್ ಕದಾಚಿತ್ ಕಾಲಿಂದ್ಯಾಂ ಹರಿಂ ಮಧುವನೆ ಅರ್ಚಯತೆ. ಕಾಲಿಂದಿ ಯಮುನೆಯಲ್ಲಿ ಸ್ನಾನ ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಅವನ ಮನೆಗೆ ನೀವೆಲ್ಲ ಕೇಳಿರೋ ಕಥೆ, ದೂರ್ವಾಸರು ಬಂದರು. ಸ್ನಾನಕ್ಕೆ ಹೋಗಿ ನಾನು ನಿಮ್ಮ ಮನೆಗೆ ಪಾರಣೆಗೆ ಬರ್ತೇನೆ, ಬರಲೇ ಇಲ್ಲ. ಅವರ ಜಪ ತಪ ಅನುಷ್ಠಾನ ಮಾಡ್ಕೊಳ್ತಾ ಇದ್ದಾರೆ. ಪಾರಣೆ ಬಿಡೋದು, ಆಚಾರನ ಬಿಡೋದು, ಧರ್ಮ ಸಂಕಟ ಇದು. 12 ಏಕಾದಶಿ ಮಾಡಿದ ಪುಣ್ಯ ಹೋಗಿಬಿಡತ್ತಂತೆ. 1 ಏಕಾದಶಿ ಮಾಡಿ ಆದ ಮೇಲೆ ದ್ವಾದಶಿ ಪಾರಣೆ ಸಕಾಲಕ್ಕೆ ಮಾಡಲಿಲ್ಲ ಅಂದರೆ ನಮಗೆ ತಾಕತ್ತಿರ್ಬೋದು. 6:30ಗೋ 7 ಗಂಟೆಗೋ ಬೇಡ ಸಾರ್, 11:30ವರೆಗೂ ತಡೀತೀವಿ. ನೀ ತಡೀತಿ ಆದರೆ ನಡೆಯಂಗಿಲ್ಲ ಅಂತಾರೆ. ಪಾರಣೆಯು ಮ್ಯಾಂಡೇಟರಿ, ಮಾಡಲೇಬೇಕು. ಮಾಡಲ್ಲ ಅಂದ್ರೇನು? 12 ಏಕಾದಶಿ ಮಾಡಿದ ಪುಣ್ಯ ಹೋಗತ್ತಂತ್ರಿ. ದ್ವಾದಶೀಂ ಘ್ನಂತಿ ಅಂತ. ಧರ್ಮ ಸಂಕಟ ಇದು. ಆಚಾರನ್ನು ಬಿಟ್ಟರೂ ತಪ್ಪು, ಪಾರಣೆಯನ್ನು ಬಿಟ್ಟರೂ ತಪ್ಪು. ಬೇರೆ ಇನ್ನು ಕೆಲವು ಜ್ಞಾನಿಗಳಿದ್ದರು, ಅವರನ್ನು ಕೇಳೋದು ಏನು ಮಾಡಬೇಕು? ಅಂಬಸ ಕೇವಲೇನಾಥ ಕರಿಷ್ಯೆ ವ್ರತಪಾರಣಂ.
ನೀರನ್ನು ಕುಡಿದರೆ ಪಾರಣೆಯೂ ಆಯಿತು, ಉಪವಾಸ ಇದ್ದಂತೆಯೂ ಆಯಿತು. ನೀರನ್ನು ಕುಡಿದಿರೋದು, ಇನ್ನೇನು ಮತ್ತೆ ಅವಲಕ್ಕಿ ಅದ್ಯಾವುದು ತಗೊಳ್ಳೋ ಹಾಗಿಲ್ಲ, ನೀರು ಕುಡಿದಿರೋದು. ನೀರು ಕುಡಿದು ಇಟ್ಟ ಅವರು ಬಂದರು ದೂರ್ವಾಸರು. ಏನಪ್ಪ ಏನು ಪಾರಣೆ ಆಯಿತಾ? ಇಲ್ಲ ಅಂದ್ರೆ ಆಗಿರೋದು, ಸುಳ್ಳು ಹೇಳಬೇರೆ ಗೊತ್ತಿಲ್ಲ. ಪಾರಣೆ ಮಾಡದೆ ಅಂದ. ನನ್ನನ್ನು ನೀನು ಬಿಟ್ಟು ಪಾರಣೆ ಮಾಡ್ತೀಯಾ, ನೀನು ಸುಮ್ಮನೆ ಬಿಡೋದಿಲ್ಲ ಅಂಥೇಳಿ ನೀರನ್ನು ಅಭಿಮಂತ್ರಣ ಮಾಡಿ ಅವನ ಮೇಲೆ ಹಾಕಬೇಕು, ಪಿಶಾಚಿಯನ್ನು ಬಿಡ್ತೇನೆ ಅಂತ. ದೇವರು ತನ್ನ ಭಕ್ತರನ್ನು ಯಾವ ರೀತಿ ರಕ್ಷಣೆ ಮಾಡ್ತಾನೆ ಅಂದರೆ, ಇವನ ಮನೆಯಲ್ಲಿ ದೇವರ ಚಕ್ರ, ವಿಷ್ಣು ಚಕ್ರ ಇತ್ತಂತೆ. ದೇವರ ಮನೆಯಿಂದ ಅದು ಅಟ್ಟಿಸ್ಕೊಂಬಂತು. ವಿಷ್ಣು ಚಕ್ರ ಯಾಕೆ ಇಟ್ಟಿದ್ದ ಅಂತ ಇಲ್ಲಿ ಹೇಳಿಲ್ಲ ಭಾಗವತದಲ್ಲಿ. ನಮ್ಮ ಧನುರ್ಮಾಸ ಮಹಾತ್ಮೆ ಇಲ್ಲೇ ಉತ್ತರಾದಿ ಮಠದಿಂದ ಪ್ರಿಂಟ್ ಆದ ಒಂದು ಪುಸ್ತಕ ಇದೆ. ತುಂಬ ವಿಶೇಷವಾದ ಬೇರೆ ಬೇರೆ ಪುರಾಣಗಳಲ್ಲಿರುವ ಧನುರ್ಮಾಸದ ಮಹಿಮೆಗಳನ್ನು ಹಾಕಿದ್ದಾರೆ. ವಿಶ್ವಮಧ್ವ ಮಹಾಪರಿಷತ್ತಿನಿಂದ ಪ್ರಿಂಟ್ ಆದ ಪುಸ್ತಕ. ಅಲ್ಲಿ ಹೇಳ್ತಾರೆ, 1 ತಿಂಗಳು ಬಿಡದೇ ಇವನು ಧನುರ್ಮಾಸವನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ದಂತೆ ಅಂಬರೀಷ. ದೇವರು ಪ್ರೀತನಾಗಿ ತನ್ನ ಚಕ್ರವನ್ನು ಇವ್ರ ಮನೆಯಲ್ಲಿ ಡೆಪ್ಯುಟೇಷನ್ ಇಟ್ಟಿದ್ದಂತೆ, ವಿಷ್ಣು ಚಕ್ರ. ಅದು ಅಟ್ಟಿಸ್ಕೊಂಬಂತು. ಏನು ವಿಷ್ಣು ಚಕ್ರ ಬಂದರೆ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ. ಒಂದು ನಾಯಿ ಮರಿ ಅಟ್ಟಿಸ್ಕೊಂಬಂದರೆ ಎದೆ ಹೊಡೆಯುತ್ತೆ. ವಿಷ್ಣು ಚಕ್ರ ಅದು ಒಳ್ಳೆ ತೇಜಪುಂಜವಾದ ಚಕ್ರ ಅದು. ಓಡಿದಾರು ದೂರ್ವಾಸರು ಬ್ರಹ್ಮದೇವರ ಮನೆಗೆ ಬಂದರು. ದಯಮಾಡಿ ಅದನ್ನೇನಾದರೂ ಮಾಡಪ್ಪ. ಇಲ್ಲ ನಮ್ಮ ಕೈಲಿ ಆಗೋದಿಲ್ಲ, ಅದು ಸಾಮಾನ್ಯ ಅಲ್ಲ, ಅದು ಸ್ಥಾನಮ್ಮದೀಯಂ ಸಹ ವಿಶ್ವಮೇತತೆ ಕ್ರೀಡಾವಸಾನೆ ದ್ವಿಪರಾರ್ಧ ಸಂಗ್ರೇ ಭ್ರೂಭಂಗ ಮಾತ್ರೇಣ ಹಿ ಸಂಧಿ ದಕ್ಷೋ ಕಾಲಾತ್ಮನಃ ಪಶ್ಯತಿ ಕೋ ಭವಿಷ್ಯತೆ. ನನ್ನ ಸ್ಥಾನ ಪರಮಾತ್ಮನ ದ್ವಿಪರ ಕಾಲ ಅಂದರೆ ಬ್ರಹ್ಮದೇವರಿಗೆ 100 ವರ್ಷ ಆದರೆ, ಕೇವಲ ದೇವರು ಹುಬ್ಬನ್ನು ಹೀಗೆ ಅಲ್ಲಾಡಿಸಿದರೆ ನಾನು ಮುಗಿತೇನೆ. ಭ್ರೂಭಂಗ ಮಾತ್ರೇಣ, ಅವನಲ್ಲಿ ಅವನ ಚಕ್ರ ಎಲ್ಲಿ ಸಾಧ್ಯ ಇಲ್ಲ. ನನಗೂ ಆಗಲ್ಲ, ರುದ್ರದೇವರಿಗೂ ಆಗಲ್ಲ, ಯಾರೂ ಅದನ್ನು ಉಪಸಂಹಾರ ಮಾಡಲಿಕ್ಕಾಗಲ್ಲ. ಅಲ್ಲಿಂದ ರುದ್ರದೇವರ ಮನೆಗೆ ಬಂದರು. ವಯಂ ನ ತಾತ ಪ್ರಭವಾಮ ಭೂಮ್ನೋ ಭವಂತಿ ಕಾಲೇ ನ ಭವಂತಿ ದೃಶಾ. ನಾವೆಲ್ಲ ದೇವರ ಮುಂದೆ ಯಾವ ಗಿಡ ತಪ್ಪಲು, ನಮ್ಮನ್ನೆಲ್ಲ ಬಾಯಲ್ಲಿ ಹಾಕ್ಕೊಂಡು ಪಪರ್ಮೆಂಟ್ ನುಂಗ್ತಾನೋ ನೋ. ಸರಿ, ಸೀದಾ ಚಕ್ರ ಯಾರದೋ ಅಲ್ಲೇ ಬರುವ ಅಂತ ವೈಕುಂಠಕ್ಕೆ ಬಂದರು. ಭಗವಂತ ಚಕ್ರ ನಿಂದು, ದಯಮಾಡಿ ವಾಪಸ್ ತೆಕ್ಕೋ. ದೇವರಂದ, ನಂದು ಚಕ್ರ ಇರಬಹುದು, ಅಂಬರೀಷಂಗೆ ಲೀಸ್ ಕೊಟ್ಟೇನೆ ಅಂತ. ಅಹಂ ಭಕ್ತ ಪರಾಧೀನೋ ಹ್ಯಸ್ವತಂತ್ರ ಇವದ್ವಿಜ ಸಾಧುಭಿರ್ಗ್ರಸ್ತ ಹೃದಯೋ ಭಕ್ತೈರ್ಭಕ್ತ ಜನಪ್ರಿಯ. ನಾನು ಭಕ್ತ ಪರಾಧೀನ, ಸಾಧುಗಳು ಜ್ಞಾನಿಗಳು ನನ್ನನ್ನು ಕಟ್ಟಿ ಹಾಕಿದ್ದಾರೆ, ಚಕ್ರವನ್ನು ನಾನು ವಾಪಸ್ ತಗೊಳ್ಳಿಕ್ಕಾಗಲ್ಲ. ಇಲ್ಲೊಂದು ಸತ್ಯಧರ್ಮರು ಪ್ರಶ್ನೆ ಮಾಡಿಕೊಳ್ತಾರೆ, ನೀನು ಭಕ್ತರ ಅಧೀನ, ಭಕ್ತರಿಗೆ ಒಳ್ಳೆಯದು ಮಾಡ್ತೀನಿ ಅಂದರೆ ನಾನು ನಿನ್ನ ಭಕ್ತ ಅಲ್ವಾ? ನಾನು ಯಮುನಾದಲ್ಲಿ ಏನು ಮಾಡ್ತಾಯಿದ್ದೆ? ಏನು ಈಜು ಕಲಿತಾ ಇದ್ದ? ನಾನು ಕೃಷ್ಣ ಮಂತ್ರ ಜಪ ಮಾಡ್ತಾ ಇದ್ದದ್ದು, ನಾನು ಪೂಜೆಯನ್ನು ಮಾಡ್ತಾ ಇದ್ದಿದ್ದು. ನನು ಯದಿ ತ್ವಂ ಭಕ್ತ ಪರಾಧೀನೋ ಹಂತ ಅಹಂ ಹೇ ಹರೇ ಕಿಂ ನ ತವ ಭಕ್ತ. ನಾನು ನಿನ್ನ ಭಕ್ತ ಅಲ್ವಾ ಅಂತ ಯಾಕೆ ಕೇಳಲಿಲ್ಲ ಅವರು ದೂರ್ವಾಸರು ಅಂತ ಪ್ರಶ್ನೆ ಮಾಡಿಕೊಂಡು ಒಂದು ಸುಂದರವಾದ ಚಿಂತನೆಯನ್ನು ಕೊಡ್ತಾರೆ. ದೇವರಂದದ್ದು ನಾನು ಅಂಬರೀಷನ ಅಧೀನ ಅಂತ. ಅದು ಹೇಳಿಬಿಟ್ರೆ ನಾನು ಅಂಬರೀಷ ಅನ್ಲಿಕ್ಕೆ ಆಗೋದಿಲ್ಲಲ್ಲ. ಎಲ್ಲಿದೆ ಆ ಶ್ಲೋಕದಲ್ಲಿ ಅಂಬರೀಷನ ಅಧೀನ ಅಂತ ಇಲ್ಲ. ಸತ್ಯಧರ್ಮರಂತಾರೆ, ಭಕ್ತ ಪರ ಅನ್ನೋ ಪದಕ್ಕೆ ಅಂಬರೀಷ ಅಂತ ಅರ್ಥ. ಇದೇನಿದು? ಅವರೊಂದು ಮಾತನ್ನು ಹೇಳ್ತಾರೆ, ಭಕ್ತ ಅಂತ ಇದೆಯಲ್ಲ, ಆ ಭಕ್ತ ಅನ್ನೋ ಪದಕ್ಕೆ ಅಮರಕೋಶದಲ್ಲಿ ಅನ್ನ ಅಂತ ಅರ್ಥ. ಕೋಶವನ್ನು ಅವರೇ ಕೊಡ್ತಾರೆ. ಭಿಸ್ಸಾಸ್ತ್ರೀ ಭಕ್ತ ಮಂಧೋನ್ನಂ ಅಂಥೇಳಿ ಇತ್ಯಮರಃ. ಭಕ್ತ ಅಂದರೆ ಅನ್ನ, ಪರ ಅಂದರೆ ಪರಕೀಯರು, ಬಿಟ್ಟವರು, ಅದರ ವಿರೋಧಿಗಳು ಅಂತ. ಅನ್ನ ವಿರೋಧಿಯಾದ ದಿವಸ ಏಕಾದಶಿ. ಭಕ್ತಪರ ಅಂದರೆ ಏಕಾದಶಿಯನ್ನು ನಿಷ್ಠೆಯಿಂದ ಮಾಡುವ ಅಂಬರೀಷನ ಅಧೀನ. ಭಕ್ತಪರ ಈಕ್ವಲ್ಸ್ ಅಂಬರೀಷ ಅಂತ ಮಾಡಿಬಿಟ್ರು. ಇವ್ರಿಗೇನು ಉತ್ತರ ಕೊಡಲಿಕ್ಕಾಗಲಿಲ್ಲ. ಮತ್ತೇನು ಮಾಡಲಿ, ಅಲ್ಲೇ ಹೋಗಿ. ಸರಿ, ಅಲ್ಲಿಗೆ ಬಂದರು. 1 ವರ್ಷ ಆಗಿತ್ತು. 1 ವರ್ಷ ಸುತ್ತಿ 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 ಕಡೆಗೆ ಇವನ ಮನೆಗೆ ಬಂದರು. ಬಂದ ಕೂಡಲೇ ದೇವರು ಅಂಬರೀಷ ಅವರಿಗೆ ಎಲೆ ಹಾಕಿ, ಸ್ವಾಮಿ ಬನ್ನಿರಿ ಪಾಲನೆ ಮಾಡೋಣ. ಅಲ್ಲೋ 1 ವರ್ಷ ನೀರು ಕುಡ್ಕೊಂಡೇ ಇದ್ದೀನಿ ಅಂದ. ಇನ್ನೇನು ಪೇಷನ್ಸು, ಇನ್ನೇನು ಒಳ್ಳೆತನ. ಅಂಬರೀಷ ಪ್ರಾರ್ಥನೆ ಮಾಡ್ದ ಸುದರ್ಶನ ಚಕ್ರಕ್ಕೆ,
ಸುದರ್ಶನ ನಮಸ್ತುಭ್ಯಂ ಸಹಸ್ರಾರಾಚ್ಯುತ ಪ್ರಿಯ ಸರ್ವಾಸ್ತ್ರಘಾತಿನ್ ವಿಪ್ರಾಯ ಸ್ವಸ್ತಿ ಭೂಯಾದಿಡಸ್ಪತೆ. ಆ ಬ್ರಾಹ್ಮಣನಿಗೆ ಒಳ್ಳೆಯದಾಗಲಪ್ಪ, ನೀವು ಹೋಗಿ ಒಳಗೆ ಕೂಡು. ಅಲ್ಲಿ ಕೂಡ್ತು. ಅಂತೂ ಇಷ್ಟು ಪೂರ್ಣಾನುಗ್ರಹವನ್ನು ಭಗವಂತ ಮಾಡಿದ್ದ. ದೂರ್ವಾಸರಂದರು, ಎಂಥ ಪುಣ್ಯಾತ್ಮರೋ ಅಂಬರೀಷ, ನೀವೆಲ್ಲ ತಪ್ಪು ಮಾಡಿದ್ದು ನಾನಾದರೂ ನೀನು ಪ್ರಾರ್ಥನೆ ಮಾಡ್ತೀಯಲ್ಲ. ಅಹೋ ಅನಂತದಾಸಾನಾಂ ಮಹಿತ್ವಂ ದೃಷ್ಟ ಮಧ್ಯಮೇ ಕೃತಾಗಸೋಪಿ ಯದ್ರಾಜನ್ ಮಂಗಲಾನಿ ಸಮೀಹಸೆ ದುಷ್ಕರಂ ಕಿನ್ನು ಸಾಧೂನಾಂ ದುಸ್ತ್ಯಜಂಬ ಮಹಾತ್ಮನಾಂ ಯೈಹಿ ಸಂಗೃಹೀತೋ ಭಗವಾನ್ ಸಾತ್ವತಾಂ ವೃಷಭೋಹರಿ. ಏನು ಸಾಧುಗಳು ಎಂದೂ ಅವರ ಇನ್ನೊಬ್ಬರನ್ನು ಬೈಯೋದಿಲ್ಲ. ಏನೇ ಆದರೂ ನಂದೇ ತಪ್ಪು ಅಂತ ಹೇಳ್ಕೊಡ್ತಾರೆ. ಇದೊಂದು ದೊಡ್ಡ ಗುಣ ಅಂತ. ಆಯ್ತು ಸರ್, ನಾನೇ ತಪ್ಪು ಮಾಡಿದ್ದೀನಿ, ಆಯಿತೋ ಇಲ್ಲೋ, ಒಂದು ಜಗಳ ನಿಲ್ಲತ್ತೋ ಇಲ್ಲೋ, ಇದು ತುಂಬ ಒಳ್ಳೆಯದು. ಅದು ಬಿಟ್ಟು ನೀವಲ್ಲ ನಾವು ನೋಡ್ಕೋತೀವಿ ಒಂದು ಕೈ ಅಂದರೆ ಗೋವಿಂದ, ಅದು ಪ್ರಯೋಜನ ಇಲ್ಲ ಅಂತ ಆದ ಮೇಲೆ ಅನುಗ್ರಹ ಮಾಡಿ ಹೋದರು. ಗತೇತ ದೂರ್ವಾಸಸಿ ಸೋಂಬರೀಶೋ ದ್ವಿಜೋಪಭೋಗಾತಿ ಪವಿತ್ರಮಾಹರನ್ ಋಷೇರ್ ವಿಮೋಕ್ಷಂ ವ್ಯಸನಾಚ್ಚ ಬುದ್ಧ್ಯ ಮೇನೆ ಅಶ್ವವೀರ್ಯಂಜ ಪರಾನುಭಾವಂ. ಅವ್ರು ಹೋದ ಮೇಲೆ ಭಗವಂತನಿಗೆ ಅರ್ಪಿಸಿ ಆ ಋಷಿಗಳು ಭೋಜನ ಮಾಡಿದ ಮೇಲೆ ಉಳಿದ ಆ ಅನ್ನವನ್ನು ಸ್ವೀಕಾರ ಮಾಡಿದ್ರು. ದೇವರು ಅಂಬರೀಷನ ಮೇಲೆ ಮಾಡಿದ ಅನುಗ್ರಹ ಬ್ರಹ್ಮಾದಿಗಳ ಮೇಲೂ ಮಾಡಿಲ್ಲ ಅಂತ ಒಂದಿದೆ ಇಲ್ಲಿ ಮಾತು. ಏನು ಅಂಬರೀಷ ಸಾಮಾನ್ಯ ಹೊಗಳ್ತಾ ಹೀಗೆಲ್ಲ ಎಕ್ಸಾಜರೇಟ್ ಮಾಡಿ ಅಂಬರೀಷನ ಮುಂದೆ ಬ್ರಹ್ಮದೇವರು ಅಲ್ಲ, ವಾಯುದೇವರು ಅಲ್ಲ, ಯಾರೂ ಅಲ್ಲ ಅಂದ್ಬಿಟ್ರು. ಶ್ರೀಮದಾಚಾರ್ಯ ಅಂದ್ರೆ ಹಾಗೆಲ್ಲ ತಿಳಿಬೇಡಿ. ಅಂಬರೀಷೆಯಲ್ಲಿ ಬ್ರಹ್ಮದೇವರಲ್ಲಿ ಬ್ರಹ್ಮಾದಿ ಭಕ್ತಿ ಕೋಟ್ಯಂಶ ಅಂಶೋ ನೈವಾಂಬರೀಷಕ್ಕೆ. ಬ್ರಹ್ಮದೇವರು ಫಾರ್ ಎಕ್ಸಾಂಪಲ್ ಅಂತ, ಬ್ರಹ್ಮದೇವರು ಮಾಡುವ ಭಕ್ತಿ 1 ಕೋಟಿ ರೂಪಾಯಿಯಷ್ಟು. ಅಂಬರೀಷ ಮಾಡೋದೆಷ್ಟು? 0.001% ಅಂತ ಆಚಾರ್ಯರಂತಾರೆ. ಬ್ರಹ್ಮದೇವರಿಗೂ ಬೇರೆಯವರಿಗೂ ಎಂದೂ ಹೋಲಿಸಲೇಬೇಡಿ. ವಿಷಯ ಏನು ಅಂದರೆ, ಅವತ್ತಿನ ರಾಜರುಗಳು ಯಾರಿದ್ರೋ ಅವರೆಲ್ಲರಕ್ಕಿಂತ ಇವನು ಶ್ರೇಷ್ಠ. ಬ್ರಹ್ಮಾದಿ ಭಕ್ತಿ ಕೋಟ್ಯಂಶಾತ್ ಅಂಶೋ ನೈವಾಂಬರೀಷಕೆ ನೈವಾನ್ಯಸ್ಯ ಚ ಕಸ್ಯಾಪಿ ತಥಾಪಿ ಹರಿರೀಶ್ವರಃ ತತ್ಕಾಲಿಕೋಪಚೇಯತ್ವಾತ್ ತೇಷಾಂ ಯಶಸ ಆದಿರಾಟ್. ಆ ಕಾಲದಲ್ಲಿ ಅಂಬರೀಷನಿಗೆ ವಿಶೇಷವಾದ ಮರ್ಯಾದೆಯನ್ನು ಕೊಡಬೇಕು ಅಂಥೇಳಿ ಇವನು ದೊಡ್ಡವನು ಅಂತ. ಸಾಮಾನ್ಯವಾಗಿ ಹೀಗೆಲ್ಲ ಮಂತ್ರಸ್ತೋತ್ರಗಳಲ್ಲಿರುತ್ತೆ. ಎಲ್ಲ ಮಂತ್ರಸ್ತೋತ್ರಗಳಲ್ಲಿ ಈ ತರಹದ ಮಾತು. ಇವರನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಅನುಗ್ರಹ ಮಾಡೋದರಲ್ಲಿ. ಏನು ಹಾಗಂತೀರಿ, ದೇವರಿಲ್ವಾ, ವಾಯುದೇವರಿಲ್ವಾ? ಈಗ ರಾಯರ ಸ್ತೋತ್ರ ಇದೆ, ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ. ಅಗಮ್ಯ ಮಹಿಮರು ರಾಘವೇಂದ್ರ ಅನ್ನವಿದ್ಯತೆ. ರಾಘವೇಂದ್ರರನ್ನು ಬಿಟ್ಟು ಯಾರೂ ಇಲ್ಲ. ಬೇರೆಯವರೆಲ್ಲ ಇಲ್ವಾ, ಆಚಾರ ಇಲ್ವಾ? ಎಲ್ಲರೂ ಇದ್ದಾರೆ. ರಾಯರ ವಿಶೇಷ ಸೇವೆಯನ್ನು ಮಾಡಿದಾಗ ಅಲ್ಲಿ ವಾಯುದೇವರು ದೇವರು ಇದ್ದೇ ಕೊಡೋದು. ರಾಯರೇ ಹೇಳ್ತಾರೆ, ಅಪ್ಪಣ್ಣಾಚಾರ್ಯರು, ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತೆ. ದೇವರು ಕೆಲವರಲ್ಲಿದ್ದು ಬೇಗ ಅನುಗ್ರಹವನ್ನು ಮಾಡಬೇಕು ಅಂತಿರ್ತಾನೆ, ಮಾಡ್ತಾರೆ. ಕೆಲವರಿಗೆ ಅವರಲ್ಲಿ ವಿಶೇಷವಾದ ಆದರ ಇದ್ದರೆ, ಒಬ್ಬರೇ ರಾಯರು ಅಂತಲ್ಲ, ಯಾರ್ಯಾರು ಯಾರ ಸೇವೆಯನ್ನು ಮಾಡ್ತಾರೆ. ಸಾಮಾನ್ಯ ಅವರಷ್ಟು ಯಾರಿಲ್ಲ, ಇವರಷ್ಟು ಯಾರಿಲ್ಲ. ದೇವರು ವಿಶೇಷವಾಗಿ ಇದು ಒಂದು ಕಾರಣ ಅಂತಾರೆ ಶ್ರೀಮದಾಚಾರ್ಯರು. ವಿಶೇಷವಾಗಿ ಔನ್ನತ್ಯವನ್ನು ಕೊಡಬೇಕು ಅಂತ ಅವರಲ್ಲಿ ಸನ್ನಿಹಿತನೂ ಆಗಿರ್ತಾನೆ, ಅದು ಒಂದು ಕಾರಣ. ಆದರೆ ಯಾರಲ್ಲೇ ಏನೇ ವರವನ್ನು ಪಡೆದಿದ್ದೇವೆ ಅಂತಾದರೆ ಅದು ಒಳಗಿರುವ ದೇವರಿಂದಲೇ. ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶನಿಲ್ಲದಲೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲವೆಂಬುದೇ ಫಲವಿದು ಬಾಳದುದಕ್ಕೆ. ಹಾಗಾಗಿ ಈಶಿತವ್ಯರು ಪರೇಶನಿಲ್ಲದೆ, ದೇವರಿಲ್ಲ ಅಂದರೆ ಅವರ ಉಸಿರಾಟಕ್ಕೆ ಕಷ್ಟ ಆಗುತ್ತೆ, ನಮಗೇನು ಕೊಡ್ತಾರೆ ಅಂತ ಎಲ್ಲರಲ್ಲಿ ಇದ್ದು ಕೊಡೋದು ದೇವರು. ಇದಾದ ನಂತರದಲ್ಲಿ ಅಂಬರೀಷನ ಮಗ 3 ಜನ ಮಕ್ಕಳು, ವಿರೂಪ, ಕೇತುಮಾನ್, ಶಂಭು ಅಂತ. ವಿರೂಪನಿಗೆ ವೃಷದಶ್ವ ಅಂತ, ಅವನಿಗೆ ರಥೀತರ ಅಂತ ಮಗ. ಇದು ನಾಭಾಗನ ವಂಶದ ಬಗ್ಗೆ ಹೇಳಿ. ಇದಾದ ಮೇಲೆ ಇಕ್ಷ್ವಾಕು ಅಂತ ಒಬ್ಬ ಮಗ ಇದ್ದ, ವೈವಸ್ವತ ಮನುವಿಗೆ. ಅಕ್ಷಿ ಎಂದಾಗ ಮೂಗಿನಿಂದ ಬಂದವನು. ಈ ಇಕ್ಷ್ವಾಕುವಿಗೆ ವಿಕುಕ್ಷಿ ಅಂತ ಒಬ್ಬ ಮಗ. ಅವನಿಗೊಂದು ಬಿರುದು ಬಂತು, ಶಶಾದ ಅಂತ. ಶಶಾದ ಅಂದರೆ ಶಶ ಅಂದರೆ ಮೊಲ,
ಮೊಲವನ್ನು ಅದ ಅಂದರೆ ತಿಂದ. ಅದೇನದು? ಅವರ ಮನೆಯಲ್ಲಿ ಒಂದು ಶ್ರಾದ್ದ ಇತ್ತು, ಅಷ್ಟಕ ಶ್ರಾದ್ದ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಾಯ ಇದನ್ನು ನೋಡಿದರೆ ಶ್ರಾದ್ದ ಕಾಲದಲ್ಲಿ ಮಾಂಸವನ್ನು ನೈವೇದ್ಯ ಮಾಡಿ ಪಿತೃಶೇಷ ಅಂತ ತಗೊಳ್ಳೋ ಪದ್ಧತಿ ಇತ್ತೋ ಏನೋ ಅನಿಸತ್ತೆ. ಕಲಿಯುಗದಲ್ಲಿ ಅದನ್ನು ನಿಷೇಧ ಮಾಡ್ಯಾರೆ. ಗರುಡ ಪುರಾಣದಲ್ಲಿ ಒಂದು ಮಾತಿದೆ, ಕಲಿಯುಗದಲ್ಲಿ ಮಾಂಸ ನಿಷೇಧ ಮಾಡಿದ್ದರಿಂದ ತತ್ಸ್ಥಾನದಲ್ಲಿ ಉದ್ದಿನ ಬೇಳೆ ಅಂತ, ಅದಕ್ಕೆ ಉದ್ದಿನ ಪದಾರ್ಥ ಏನಾದರೂ ಆಗಲೇಬೇಕು. ಉದ್ದಿನೊಡೆ ಚಂದ ಅಂತ ಮಾಡೋದಲ್ಲ ಶ್ರಾದ್ದಕ್ಕೆ, ಅದು ವಿಧಿ ಅಂತ ಮಾಡೋದು. ಇವನಿಗೆ ಹೇಳಿದ್ದ ಮೊಲದ ಮಾಂಸ ತಗೊಂಬ, ಅಡುಗೆ ಎಲ್ಲ ಆಗಿದೆ. ವಸಿಷ್ಠರಂದರು ಏನಿದು ನಿರ್ಮಾಲ್ಯ ಆಗಿದೆ, ಯಾರೋ ಇದನ್ನು ರುಚಿ ನೋಡಿದಾರೆ. ನಮ್ಮ ಮನೆಗೆ ಬರೋ ಅಡುಗೆ ಅವ್ರು ಹಾಗೆಲ್ಲ ರುಚಿ ನೋಡಲ್ಲ. ಇಲ್ಲ ನೋಡು, ವಿಚಾರ ಮಾಡು. ವಿಚಾರ ಮಾಡಿದಾಗ ಮಗನನ್ನು ಕೇಳಿದ್ರು, ಅಪ್ಪ ಹಸಿವಾಗಿತ್ತು, ನಾನು ಬಾಲ ಮುರಿದು ಬಾಯಿಗೆ ಹಾಕ್ಕೊಂಡೆ ಅಂದ. ಪಾಪಿ, ಶ್ರಾದ್ದಘಾತ ಆಯ್ತು, ಎಂಥ ಕೆಲಸ ಮಾಡಿದ್ವಿ. ಸ್ವಾಮಿ, ನನ್ನ ಮಗ ಅಪರಾಧಿ, ಏನು ಮಾಡಬೇಕು? ಊರಿಂದ ಹೊರಗೆ ಹಾಕ್ರಿ ಅಷ್ಟೇ. ಅವನಿಗೆ ಹೆಸರೇ ಶಶಾದ ಅಂತ ಬಿರುದು, ಮೊಲವನ್ನು ತಿಂದವನು. ಅಪ್ಪ ಹೋದ ಮೇಲೆ ಮತ್ತೆ ರಾಜ್ಯಕ್ಕೆ ಬಂದದ್ದವನು. ಶಶಾದನ ಮಗನೇ ಪುರಂಜಯ ಅಂತ, ಅವನಿಗೆ ಇನ್ನೊಂದು ಬಿರುದು ಇಂದ್ರವಾಹ ಅಂತ. ಪುರಂಜಯನನ್ನು ಇಂದ್ರದೇವರು ಬಂದು ಕೇಳಿದ್ರಂತೆ, ನೀವು ನಮ್ಮ ಪರವಾಗಿ ಯುದ್ಧವನ್ನು ಮಾಡಬೇಕು, ನಮಗೆ ಗೆಲುವು ಬೇಕು, ಬರ್ತೀರಾ ಅಂದಾಗ, ಆಯಿತು ನಾವು ಬರ್ತೇನೆ, ಆದರೆ ಇಂದ್ರದೇವರು ನನ್ನನ್ನು ಎತ್ತಾಗಿ ಹೊರಬೇಕು ಅಂತ. ಏನು ಕರ್ಮ ನೋಡ್ರಿ, ಇಂದ್ರದೇವರು ಎತ್ತಾಗಿ ಅವನನ್ನು ಹೊತ್ತದ್ದರಿಂದ ಅವನಿಗೆ ಇಂದ್ರವಾಹ, ಆ ಎತ್ತಿನ ಮೇಲೆ ಒಂದು ಡುಬ್ಬ ಇರುತ್ತಲ್ಲ, ಅದಕ್ಕೆ ಕಕುತ್ ಅಂತ ಕರೀತಾರೆ, ಅದರ ಮೇಲೆ ಇವನು ಕುಳಿತಿದ್ದರಿಂದ ಕಕುಸ್ಥ. ಅವನ ವಂಶದವರು ಕಾಕುಸ್ಥರು. ಸೊ ಇಂದ್ರದೇವರು ಎತ್ತಾಗಿದ್ರಂತೆ. ಕಕುಸ್ಥ ಇತಿ ವಾಪ್ಯುಕ್ತ ಶೃಣುನಾಮಾನಿ ಕರ್ಮಭಿಹಿ. ಇದಾದ ಮೇಲೆ ಮುಂದೆ ಶಶಾದನ ಮಗ ಪುರಂಜಯ, ಅವನ ಮಗ ಅದೇ ಕಕುಸ್ಥ ಅಂತ. ಅನೇನ ಅವನ ಮಗ ಪೃಥು, ಪೃಥುವಿನ ಮಗ ವಿಶ್ವಗಂಧಿ, ಅವನ ಮಗ ಚಂದ್ರ, ಅವನ ಮಗ ಯುವನಾಶ್ವ, ಅವನ ಮಗ ಶಾವಸ್ತಿ, ಅವನ ಮಗ ಬೃಹದ್ರಥ, ಅವನ ಮಗ ಶಾವಸ್ತ, ಅವನ ಮಗನೇ ಕುಬಲಾಶ್ವ, ಅವನಿಗೆ ದುಂಧುಮಾರ ಅಂತ ಒಂದು ಬಿರುದು. ಅವನಿಗೆ 3 ಮಕ್ಕಳು ಉಳಿದ್ರು, ದೃಢಾಶ್ವ, ಕಪಿಲಾಶ್ವ, ಭದ್ರಾಶ್ವ ಅಂತ. ಆದಮೇಲೆ ದೃಢಾಶ್ವನ ಮಗ ಹರಿಯಶ್ವ, ಅವನ ಮಗ ನಿಕುಂಭ, ನಿಕುಂಭನ ಮಗನೇ ಬಾಣಾಶ್ವ, ಅವನ ಮಗ ಕೃಶಾಶ್ವ, ಅವನ ಮಗ ಸೇನಜಿತ್, ಅವನ ಮಗ ಯುವನಾಶ್ವ. ಯುವನಾಶ್ವನ ಮಗನೇ ಮಾಂಧಾತ. ಯುವನಾಶ್ವನ ಮನೆಯಲ್ಲಿ ಯಜ್ಞವನ್ನು ಮಾಡಿ ಪುರೋಹಿತರು ಚರುವನ್ನು ಇಟ್ಟಿದ್ದು, ಏನೋ ಕುಡಿಯುವ ಪದಾರ್ಥ, ಅಭಿಮಂತ್ರಣ ಮಾಡಿದ ನೀರು ಅವನ ಹೆಂಡತಿಗೆ ಕೊಡಬೇಕಾಗಿತ್ತು, ಯುವನಾಶ್ವನ ಹೆಂಡತಿಗೆ. ರಾತ್ರಿ ಎದ್ದ ನೀರಡಿಕೆ ಆಯಿತು, ಕುಡಿದು ಬಿಟ್ಟ. ಬೆಳಗ್ಗೆ ಬಂದು ಆಚಾರ್ಯರು ಕೇಳಿದ್ರು, ನೀರಿತ್ತಲ್ಲ ಏನಾಯಿತು? ಸ್ವಾಮಿ, ನಾನೇ ಕುಡಿದೆ ಎಂದಲೋ, ಅದು ಕುಡಿದವ್ರು ಗರ್ಭಿಣಿ ಆಗ್ತಾರೋ? ಅಯ್ಯೋ ಕರ್ಮಾನೇ, ಅವನೇ ಗರ್ಭಿಣಿ ಆದರಿ. ಇದೊಂದು ವಿಚಿತ್ರ. ಗಂಡು ಗರ್ಭಧಾರಣೆ ಮಾಡಿದ್ದು, ಅದು ಗರ್ಭಚೀಲ ಇಲ್ಲ. ವಿಚಿತ್ರ ಇದು. ದೇವರು ಅವನ ಗರ್ಭದಲ್ಲಿ ಒಂದು ಮಗುವನ್ನು ಇಟ್ಟ. ಋಷಿಗಳ ಅನುಗ್ರಹದಿಂದ, ದೇವರ ಅನುಗ್ರಹದಿಂದ ಅವನ ಹೊಟ್ಟೆ ಒಡೆದುಕೊಂಡು ಮಗು ಬಂತು. ಅವನೂ ಉಳಿದ, ಮಗುವೂ ಉಳಿತು. ಈ ಮಗುವಿಗೆ ಅನ್ನ ಆಹಾರವನ್ನು, ಹಾಲನ್ನು ಕೊಡೋರು ಯಾರು? ಕಂ ದಾಸ್ಯತಿ ಕುಮಾರೋಯಂ. ಧಾ ಅಂದರೆ ಕುಡಿಯೋದು ಅಂತ, ಧೇಟ್ ಪಾನೆ. ಯಾರು ಇದಕ್ಕೆ ಆಹಾರನ್ನು ಕೊಡ್ತಾರೆ ಅಂತ ಪ್ರಶ್ನೆ ಮಾಡಿದಾಗ ಇಂದ್ರದೇವರು ಮಾಂ ದಾಸ್ಯತಿ ಕಂ ದಾಸ್ಯತಿ ಕುಮಾರೋಯಂ ಸ್ತನ್ಯೋರೋ ರೂಯತೆ ಭೃಶಂ ಮಾಂಧಾತರವತ್ಸ ಮಾರೋದೀರಿ ಇತೀಂದ್ರೋ ದೇಶಿನೀಂ ಅದಾತ್. ದೇಶಿನಿ ಈ ಬೆರಳು, ದೇಶಿನಿ ಅಂದರೆ ನಿರ್ದೇಶ ಮಾಡ್ತೇವೆ ಬಾಯಲ್ಲಿ, ಈ ಬೆರಳು ದೇಶಿನಿ ಅಂತ ಕರೀತಾರೆ. ಕೆಲವರನ್ನೋದು ಹೆಬ್ಬೆಟ್ಟು ಅಂತ, ಹೆಬ್ಬೆಟ್ಟು ಈಗ ಮಕ್ಕಳು ಹಾಕ್ಕೋತಾರೆ. ಆದರೆ ಇಂದ್ರದೇವರು ತಮ್ಮ ಬೆರಳನ್ನು ಅವನ ಬಾಯಲ್ಲಿಟ್ಟು, ಇಂದ್ರದೇವರ ಬೆರಳಲ್ಲಿ ಅಮೃತ ಇತ್ತಂತೆ. ಆ ಅಮೃತವನ್ನು ಪಾನ ಮಾಡಿದ್ದಕ್ಕೆ ಆ ಮಗು ಗಲಾಟೆ ನಿಲ್ಲಿಸಿ, ಅಂತೂ ತಾಯಿಯ ಗರ್ಭದಿಂದ ಬರದೆ, ತಾಯಿಯ ಹಾಲನ್ನು ಕುಡಿಯದೆ, ಇಂದ್ರದೇವರ ಅಮೃತಪಾನ ಮಾಡಿ ಅದು ಬದುಕಿದ್ದರಿಂದ, ಬೆಳೆದದ್ದರಿಂದ ಆ ಮಗುವಿಗೆ ಮಾಂಧಾತ, ಮಾಂ ದಾಸ್ಯತಿ ಮಾಂಧಾತ. ಆದ ಮೇಲೆ ಮಾಂಧಾತನಿಗೆ ವಿಶೇಷವಾಗಿ ಪುರುಕುತ್ಸ, ಅಂಬರೀಷ, ಮುಚುಕುಂದ ಅಂತ 3 ಮಕ್ಕಳಾದರು. ಅವನಿಗೆ ತ್ರಸದಸ್ಯು ಅಂತ ಒಂದು ಬಿರುದು ಇತ್ತು. ಈ ಮಾಂಧಾತನಿಗೆ ಏನಾಯಿತು, ಒಮ್ಮೆ ಒಂದು ಹೆಣ್ಣು ಮಗು ಇತ್ತು. 50 ಜನ ಹೆಣ್ಣು ಮಕ್ಕಳಿದ್ದರು ಮಾಂಧಾತನಿಗೆ. ಒಳ್ಳೆ ನೋಡಲಿಕ್ಕೆ ತುಂಬ ರೂಪವಂತರು, 16 ವರ್ಷ. ಈ ಮಾಂಧಾತ ಆಳಬೇಕಾದರೆ ಒಬ್ಬ ಋಷಿಗಳು
ಸೌಭರಿ ಅಂತ. ಅವರೆಲ್ಲೋ ಯಮುನಾ ತೀರದಲ್ಲಿ ಇದ್ದರು. ಯಮುನಾ ತೀರದಲ್ಲಿ ತಮ್ಮ ಬಾಡಿಗೆ ತಾರು ತಪಸ್ಸು ಮಾಡಿಕೊಂಡಿದ್ರಂತೆ. ಒಂದು ದಿವಸ ನೀರಲ್ಲಿ ನೋಡಿದ್ರು 2 ಮೀನು ಹೊರಟಿತ್ತು. ಅದನ್ನು ನೋಡಿದ ಕೂಡಲೇ ಆ ಮೀನನ್ನು ಅನ್ನಿಸ್ತು, ಎಷ್ಟು ಚೆನ್ನಾಗಿದೆ ಈ ದಂಪತಿಗಳು ಹೊರಟಿದ್ದಾರೆ, ನಾನು ಮದುವೆ ಆದರೆ ಚೆನ್ನಾಗಿರುತ್ತೆ. ಅವ್ರಿಗಾಗ ವಯಸ್ಸೆಷ್ಟು, ಅವರ ಪರಿಸ್ಥಿತಿ ಹೇಗಿತ್ತು. ಒಲಿ ಫಲಿತ ಏಜತ್ಕಃ ಜರಟೋಯಂ ಅಸಮ್ಮತಃ ಅಂತ ಭಾಗವತ ಹೇಳುತ್ತೆ. ಒಲಿ ಫಲಿತ, ಚರ್ಮ ಎಲ್ಲ ಸುಕ್ಕುಗಟ್ಟಿದೆ, 90-100 ವರ್ಷವೂ ಆಗಿದೆ. ಏಜತ್ಕಃ, ಕಂಠ ನಿಲ್ತಾ ಇಲ್ಲ ಪಾಪ, ಕಂಠ ಅಲ್ಲಾಡ್ತಾ ಇದೆ. ಜರಟೋಯಂ ಅಸಮ್ಮತಃ, ತುಂಬ ಮುದುಕನಾಗಿ ಎಲ್ಲರಿಗೂ ಕಾಣಿಸ್ತಾ ಇದ್ದಾನೆ, ಯಾರಿಗೂ ಸಮ್ಮತ ಅಲ್ಲ. ಅಂಥ ವ್ಯಕ್ತಿಗೆ ಮದುವೆ ಆಗಬೇಕು ಅನ್ನಿಸ್ತು. ಸೀದಾ ಮಾಂಧಾತನ ಹತ್ರ ಬಂದರು. ಮಾಂಧಾತ ಸ್ವಾಗತ ಮಾಡ್ದ. ಏನು ಆಚಾರ ಬಂದದ್ದು? ಅವ್ರಿಗೆ ಸ್ಪೀಡಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ತಲೆ ಅಲ್ಲಾಡ್ತಾ ಇದೆ. ಮದುವೆ ಅಂದರು. ಯಾರದು? ನಂದೇ. ಓಹೋ, ಯಾರು ಹೆಣ್ಣು ಕೊಡೋರು? ನೀನೇ ಅಂದರು. ಎದೆ ಒಡೆದೋದ. ಇವ್ರಿಗೆ ಇಲ್ಲ ಅಂದರೆ ಶಾಪ ಕೊಡ್ತಾರೆ. ಇವರಿಗೆ ನಾನು ಮದುವೆ ಮಾಡಿಕೊಟ್ರೆ ಕಾಶಿ ಯಾತ್ರೆ ಮುಂಚೆನೇ ವೈಕುಂಠ ಯಾತ್ರೆ ಆಗೋ ಥರ ಇದೆ ಈ ಆಚಾರು. ಸತ್ಯಧರ್ಮ ತೀರ್ಥರಂದರು ಜರಟೋಯಂ ಅಸಮ್ಮತಃ ಅಂತ ಒಂದು ಥರ ಬಿಡಿಸ್ಬೋದು. ಯಾರಿಗೂ ಸಮ್ಮತ ಅಲ್ಲ ಅಂದರೆ ಹಾಗೆ ಅನ್ಬೇಡ್ರಿ. ಜರಟೋ ಯಮಸಮ್ಮತಃ ಅಂತ, ಯಮನಿಗೆ ಸಮ್ಮತ ಅಂತೀವ್ರು. ಇವತ್ತೋ ನಾಳೆ ಕೃಷ್ಣಾರ್ಪಣ ಆಗ್ತಾರೆ ಅನ್ನೋ ಥರ ಇದ್ದರು ಸೌಭರಿ ಋಷಿಗಳು. 50 ಜನ ಹೆಣ್ಣು ಮಕ್ಕಳು ಪಾಪ, ಇಲ್ಲ ಅನ್ನೋ ಆಗಿಲ್ಲ, ಹ್ಞೂ ಅನ್ನೋ ಆಗಿಲ್ಲ. ಸ್ವಾಮಿ, ಅವರು ಏನಾದರೂ ಮಾಡ್ಕೊಳ್ಳೋದಿದ್ರೆ ನೋಡಿ. ಅಂತಃಪುರಕ್ಕೆ ಹೋದರೂ ಸ್ಫುರದ್ರೂಪ ತೊಗೊಂಬಿಟ್ರು. 20 ವರ್ಷದ ತಾರುಣ್ಯ, ಏನು ಮುದ್ದಾಗಿದ್ರು. 50 ಜನ ನಾ ಮಾಡ್ಕೋತೀನಿ. ರಾಜನಿಗೆ ಬೇಡ್ರಿ ಅನ್ನೋ ಆಗಿಲ್ಲ. ತರುಣ ಸರಿ ಮದುವೆ ಮಾಡಿಕೊಟ್ಟ. 50 ರೂಪ ಅವರು ತೆಗೆದುಕೊಂಡ್ರು. 50 ರೂಪ ಇದನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತಗೊಳ್ತಾರೆ ಆಚಾರ್ಯರು. ಒಂದೇ ಜನ್ಮದಲ್ಲಿ ಅವರಿಗೆ 50 ಜನ್ಮ ಬರೋದಿತ್ತಂತೆ. 50 ಜನ್ಮ 50 ಜನ್ಮ ಮತ್ತೆ ನಾನು ಎತ್ತೋದಲ್ಲಿ ಒಂದೇ ಜನ್ಮದಲ್ಲಿ 50 ಜನ್ಮದ ಭೋಗವನ್ನು ಮಾಡ್ತೇನೆ ಅಂದ ಮಹಾನುಭಾವರವರು. 50 ಜನ ಹೆಂಡತಿಯರು, 50 ರೂಪ ಇವರಿಗೆ, 50 ಮನೆ, 50 ದಾಂಪತ್ಯ ಜೀವನವನ್ನು ಏಕಕಾಲದಲ್ಲಿ ನಡೆಸಿ 5,000 ಮಕ್ಕಳು ಪಡೆದ್ರಂತೆ. ಇವರ ಕುಟುಂಬ ಕೂಟಕ್ಕೆ ಹೇಳಿದ್ರೆ ಗೋವಿಂದ. 5,000 ಮಕ್ಕಳು, 5,000 ಸೊಸೆಯರು, ಇವ್ರದ್ದೊಂದು 50 ಪ್ಲಸ್ ಅವ್ರದ್ದೊಂದು 50. ಈ ಥರ ಏನಾದರೂ ಬ್ರಾಹ್ಮಣರು 5,000 ಜನ ಎಲ್ಲ ಇದ್ದರೆ MLAಗಳು ನಮ್ಮನೆ ಸುತ್ತಲೂ ಇರ್ತಾರೆ. ಸಾರ್ ನಿಮ್ಮನೆ ಒಂದು ಓಟ್ ಬಿದ್ದರೆ ನಾವೇ ಗೆಲ್ತೀವಿ ಅಂತ. ಈಗಿರೋದೇ ನಾವಿಬ್ಬರು ನಮಗಿಬ್ಬರು, ಅದು ಹೋಯ್ತು ನಾವಿಬ್ಬರು ನಮಗೊಬ್ಬರು, ಇನ್ನು ಸ್ವಲ್ಪ ದಿನಕ್ಕೆ ನಾವಿಬ್ಬರೇ. ಏಕಸ್ತಪಸ್ವ್ಯ ಮಥಾಂಬಸಿ ಮತ್ಸ್ಯ ಸಂಗಾತ್. ಅವರಂತಾರೆ ಇಂದ್ರಿಯಗಳು ತುಂಬ 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 ದುರ್ಬಲ, ಜಾರಿ ಹೋಗುತ್ತೆ. ಅರಣ್ಯದಲ್ಲಿದ್ದೆ ಏಕಸ್ತಪಸ್ವ್ಯ ಮತಾಂಬಸಿ ಮತ್ಸ್ಯ ಸಂಗಾತ್ 50 ಸುತ 5,000 ಸಂಗ ನಾಂತಂ ವ್ರಜಾಮ್ಯುಭಯ ಕೃತ್ಯ ಮನೋರಥಾನಾಂ ಮಾಯಾ ಗುಣೈರ್ಹೃತಮತಿರೆ ವಿಷಯೇ ಅರ್ಥಭಾವ. ಮನಸ್ಸು ತುಂಬ ದುರ್ಬಲ. 2 ಮೀನುಗಳನ್ನು ನೋಡಿ ನಾನು ಹಾಳಾದೆ, ನೀವು ಹೀಗೆ ಆಗಬೇಡ್ರಿ ಅಂತ ನಮಗೆ ಕಿವಿ ಮಾತನ್ನು ಹೇಳಿ ಮುಂದೆ ಇದೇ ವಂಶದ ವಿವರಣೆಯನ್ನು ಮಾಡ್ತಾ, ಆ ತ್ರಸದಸ್ಯು ಅಂತೇನಿದ್ರು ಅವನಿಗೆ ಅನರಣ್ಯ, ಅವನ ಮಗ ಹರ್ಯಶ್ವ, ಅವನ ಮಗ ಅರುಣ, ಅರುಣನ ಮಗನೇ ತ್ರಿಬಂಧುರ, ಅವನ ಮಗ ಸತ್ಯವ್ರತ, ಅವನಿಗೆ ತ್ರಿಶಂಕು ಅಂತ ಹೆಸರು, ಅವನ ಮಗನೇ ಸತ್ಯಹರಿಶ್ಚಂದ್ರ. ಸತ್ಯಹರಿಶ್ಚಂದ್ರ ಒಂದು ಸುಳ್ಳನ್ನು ಆಡಿದ್ದ. ಹರಿಶ್ಚಂದ್ರನಿಗೆ ಮಕ್ಕಳಾಗಿರಲಿಲ್ಲ. ವರುಣದೇವರನ್ನು ಹರಿಸ್ಕೊಂಡ. ವರುಣದೇವರೇ, ನನಗೆ ಒಂದು ಗಂಡು ಮಗು ಆದರೆ ಆ ಮಗುವನ್ನು ನಿಮಗೆ ಬಲಿ ಕೊಡ್ತೀನಿ ಅಂತ. ಇದಕ್ಕೆ ಮಗು ಯಾಕಾಗಬೇಕು? ಹರಿಸ್ಕೊಂಡಂತೂ ಹರಿಸ್ಕೊಂಡ, ಮಗು ಆಯ್ತು, ಹರಕೆ ಮರ್ತೋಗಿತ್ತು. ವರುಣದೇವರು ಬಂದರು, ಬಲಿ ಯಾವಾಗ ಕೊಡ್ತಿ? ಅಯ್ಯೋ ಕರ್ಮಾನೇ, ಎಂಥ ಹರಕೆ ಹೊರಿಸ್ಕೊಂಡೇನೆ, ಈ ಸದ್ಯಕ್ಕಂತೂ ಅವರನ್ನು ಕಳಿಸೋಣ ಅಂಥೇಳಿ, ಸ್ವಾಮಿ ಮಗು ಇನ್ನೂ ಈಗ ಹುಟ್ಟಿದೆ, ಜಾತಾ ಶೌಚ ಇದೆ, ಆ ಶೌಚದಲ್ಲಿ ದಾನ ಕೊಡಬಾರ್ದು, ನೀರಾದ ಮೇಲೆ ಬನ್ನಿ ಎಂದ. ಒಂದೇನೋ ಐಡಿಯಾ ಬರುತ್ತೆ ಅಂತ ನೀರಿನ ದಿನ ಬಂದರು. ಯಾವಾಗ ಕೊಡ್ತಿ ದಾನ? ಸ್ವಾಮಿ ನೀರೇನೋ ಆಗಿದೆ, ಮಕ್ಕಳಿಗೆ ಒಟ್ಟು ದಾನ ಕೊಡಬೇಕಾದ್ರೆ ಪೂರ್ಣ ಆಗಿರಬೇಕು. ಹಲ್ಲು ಹುಟ್ಟಿದ ಮೇಲೆ ಮಗುವನ್ನು ದಾನ ಕೊಡ್ತೇನೆ, ಬಲಿ ಕೊಡ್ತೇನೆ. ಆಗಲಿ, ಹಲ್ಲು ಬರಲಿ ಅಂತ ಒಂದು 2-2.5 ವರ್ಷಕ್ಕೆ ಹಲ್ಲು ಬಂತು.
ಬಂದರು ವರುಣದೇವರು. ಯಾವಾಗ ದಾನ? ಇವನೇನಂದ, ನಾನು ಈ ಹಲ್ಲೆಲ್ಲ ಹೇಳಿದ್ದು ಬಿದ್ದು ಹುಟ್ಟೋ ಹಲ್ಲು ಅಂದ. ಅಮ್ಮೋ ಬಲೆ ಬುದ್ಧು ಅಂತ ನೀನು. ಇನ್ನು ವಿಸ್ಡಮ್ ಟೀತ್ ಅಂತ ಯಾವುದೋ ಬರುತ್ತಂಥದ್ದು 60-70 ವರ್ಷಕ್ಕೆ. ಇದು ಅವನ ಮಗನಿಗೆ ಗೊತ್ತಾಯಿತು. ಹರಿಶ್ಚಂದ್ರನ ಮಗ ರೋಹಿತ ಮನೆ ಬಿಟ್ಟು ಓಡಿ ಹೋದ. ನಾನಿದ್ರೆ ನಮ್ಮಪ್ಪ ನನ್ನನ್ನು ಬಲಿ ಕೊಡ್ತಾನೆ. ಮನೆ ಬಿಟ್ಟು ಓಡಿ ಹೋದ ಮೇಲೆ ಇವನಿಗೆ ಹೊಟ್ಟೆಯಲ್ಲಿ ನೀರು ತುಂಬಿಡ್ತು, ರೋಗ. ಹರಿಶ್ಚಂದ್ರನಿಗೆ ವರುಣದೇವರು ನೀರು ತುಂಬಿದರೋ ಇವನಿಗೆ ಗೊತ್ತಾಯಿತು, ನನ್ನಪ್ಪ ನನ್ನನ್ನು ಬಲಿ ಕೊಟ್ಟರೆ ರೋಗ ವಾಸಿಯಾಗತ್ತೆ ಅಂತ. ಹಾಗಾದರೆ ನಾನು ಅಪ್ಪನನ್ನು ಉಳಿಸ್ಬೇಕು. ಛೇ, ಪುದಿತಿ ನರಕಸ್ಯಾಖ್ಯ ದುಃಖಂ ಚ ನರಕಂ ವಿದುಃ ಪುತ್ರತ್ರಣಾತ್ ತಥಾ ಪುತ್ರಂ ಇಹೇಚ್ಛಂತಿ ಪರತ್ರ ಚ. ಏನಿದರ ಸತ್ಯಧರ್ಮರು ಒಂದು 20 ಪೇಜ್ ವೇದದ ವ್ಯಾಖ್ಯಾನ ಮಾಡಿದ್ದಾರೆ ಈ ಒಂದು ಶ್ಲೋಕಕ್ಕೆ. ಇಲ್ಲಿ ಮಗನಾದವನು ಅಪ್ಪನ ಒಂದು ಸಣ್ಣ ಆಸೆಯನ್ನು ಈಡೇರಿಸಲಿಲ್ಲ ಅಂದರೆ ಅವನಲ್ಲಿ ಮಗ, ನಾನು ಹೋಗಿ ಬರ್ತೇನೆ. ಆಮೇಲೆ ಏನಾಯಿತು, ಇಂದ್ರದೇವರು ಬಂದರು. ಎಲ್ಲಿ ಹೋಗ್ತಾ ಇದೆ? ನಮ್ಮ ಅಪ್ಪನಿಗೆ ರೋಗ ಬಂದಿದೆ, ನಾನು ಹೋಗ್ತೇನೆ. ಹುಚ್ಚುಚ್ಚಾಗಿ ಹೋಗಬೇಡ, ನಿಮ್ಮಪ್ಪ ನಿನ್ನೆ ಕೊಲ್ತಾನೆ, ಹೋಗಬೇಡ. ಮೊದಲನೇ ವರ್ಷ ಹೋಗಲಿಲ್ಲ, 2 ವರ್ಷ, 3 ವರ್ಷ, 4 ವರ್ಷ, ಕಡೆಗೆ 5ನೇ ವರ್ಷ ಅಂದ. ಸ್ವಾಮಿ, ನನಗೆ ನಮ್ಮ ಅಪ್ಪನೇ ಹೆಚ್ಚು, ನಾನು ಹೋಗ್ತೇನೆ, ನೀವು ತಡಿಬೇಡಿ. ನಿನ್ನ ಪಿತೃಭಕ್ತಿ ಬಹಳ ಸಂತೋಷ ಆಯಿತು, ನೀನೇನು ಸಾಯೋದು ಬೇಡ, ನಿನ್ನ ಪರವಾಗಿ ಇನ್ಯಾರನ್ನಾದ್ರೆ ಬಲಿ ಕೊಡ್ಬೋದು. ಸ್ವಾಮಿ, ಇದನ್ನು ಮೊದಲನೇ ವರ್ಷನೇ ಹೇಳಬಾರ್ದ, ಇಷ್ಟು ಸತಾಯಿಸ್ಬೇಕಾ? ಇಲ್ಲ, ಹೋಗಿ ಬಾ. ಅವನು ನೋಡಿ ಬರ್ತಾ ಇದ್ದ, ಒಬ್ಬರ ಮನೆಯಲ್ಲಿ 3 ಮಕ್ಕಳು. ಮೊದಲನೇ ಮಗ ಅಪ್ಪನಿಗೆ ಬಹಳ ಪ್ರೀತಿ, ಮೊದಲನೇ ಮಗನ ಮೇಲೆ. ಕಡೆ ಮಗನ ಮೇಲೆ ತಾಯಿಗೆ ಪ್ರೀತಿ. ಮಧ್ಯದಲ್ಲಿ ಎಡಬಿಡಂಗಿ ಪಾಪ ಇದ್ದ, ಶುನಶೇಪ ಅಂತ. ಅವನ ಅಪ್ಪ ಅಮ್ಮ ಅಷ್ಟೇನು ಮಾಡ್ತಿರ್ಲಿಲ್ಲ ಪ್ರೀತಿ. ಹಣ ಕೊಟ್ಟ ಅವನನ್ನು ಪಡೆದುಕೊಂಡು ಬಂದ್ಯಾನ, ಕಂಬಕ್ಕೆ ಕಟ್ಟಿಯಾರ, ಬಲಿ ಕೊಡಬೇಕು. ಅವನು ಸ್ತೋತ್ರ ಮಾಡಿದ. ಆ ಸ್ತೋತ್ರವನ್ನು ನಾವೆಲ್ಲ ಗಂಡಸರು ದಿನ ಸಂಧ್ಯಾ ವಂದನೆಯಲ್ಲಿ ಹೇಳ್ತೇವೆ. ಇಮಮ್ಮೇ ವರುಣಶ್ರುತಿ ಹವ ಮಧ್ಯಾಚ ಮೃಡಯ ತ್ವಾಮವಸ್ಯುರಾಚಕೆ ತತ್ವಾಯಾಮಿ ಬ್ರಹ್ಮಣ ವಂದಮಾನಸ್ತದಾಶಾಸ್ತೆ ಯಜಾಮಾನೋ ಹವಿರ್ಭೀಃ ಅಹೇಳಮಾನೋ ವರುಣೇ ಹವೋದ್ಯುರುಷಂ ಸಮಾನ ಆಯುಪ್ರಮೋಷೀಃ. ದಿನ ಇದನ್ನು ಅರ್ಥ ತಿಳಿದು ಮಾಡಿದರೆ ನಮ್ಮ ಆಯುಷ್ಯ ಚೆನ್ನಾಗಿರತ್ತಂತ್ರಿ. ಏನಿದರ ಅರ್ಥ? ಹೇ ವರುಣ, ಇವನು ಶುನಶೇಪ ಬೇಡಿಕೊಂಡದ್ದು. ವರುಣ ಅಥವಾ ವರುಣಾಂತರ್ಗತನಾದ ಮತ್ಸ್ಯ ನಾಮಕ ಭಗವಂತನೇ, ನನ್ನ ಮಾತನ್ನು ದಯಮಾಡಿ ಕೇಳಿಸ್ಕೋ. ಶ್ರುತಿ ಹವ ಮಧ್ಯಾಚ ಮೃಡಯ, ಶ್ರುತಿ ನನ್ನ ಮಾತನ್ನು ಕೇಳು. ಅದ್ಯ ಅಂದರೆ ಈಗಿಂದ ಈಗಲೇ ನನ್ನನ್ನು ಮೃಡಯ ಸುಖವಂತನನ್ನಾಗಿ ಮಾಡು. ನಾನು ನಿನ್ನನ್ನು ಸುಖವಾಗಿ ಇಡಬೇಕು ಅಂದರೆ ನನಗೂ ನಿನಗೂ ಏನು ಸಂಬಂಧ? ತ್ವಾಂ ಅವಸ್ಯುಹು, ನೀನೇ ನನಗೆ ಶರಣು ಅಂತ ಬಂದೇನೆ. ಅಪ್ಪ ಬಿಟ್ಟ, ಅಮ್ಮ ಬಿಟ್ಟ, ಇವರು ನನ್ನನ್ನು ಕರೆದುಕೊಂಡು ಬಂದು ಬಲಿ ಕೊಡಬೇಕು ಅಂತ ಕಟ್ಟಿದ್ದಾರೆ. ತಥೇ ತ್ವಾಮ್ಯಾಮಿ ಬ್ರಹ್ಮಣ ವಂದಮಾನಃ. ಬ್ರಹ್ಮ ಅಂದರೆ ವೇದಗಳು, ವೇದಗಳಿಂದ ವಂದಮಾನಃ ಸ್ತೋತ್ರ ಮಾಡಿಸಿಕೊಳ್ಳುವ ಹೇ ಭಗವಂತ, ನಿನಗೆ ಸ್ತೋತ್ರ ಮಾಡೋರೇನು ಕಮ್ಮಿ ಇಲ್ಲ. ನನ್ನಂಥ ಬಡಪಾಯಿಯೂ ಸ್ತೋತ್ರ ಮಾಡಿದಾಗ ಕೇಳಿಸ್ಕೋ. ಆಚಕೆ, ಆಚಕೆ ಅಂದರೆ ಚಕದೀಪ್ತವು ಅಂತ, ಒಳ್ಳೆ ಹೊಳಪಿರುವ ಭಗವಂತ, ಹೊಳಿತಾ ಇರುವ ಸ್ವಪ್ರಕಾಶನಾದ ಭಗವಂತ, ನನ್ನ ಮಾತನ್ನು ಕೇಳು. ನೋಡು, ಯಜಮಾನ ಹವಿರ್ಭಿ, ಈ ಯಜಮಾನ ತುಪ್ಪದ ಹವಿಸ್ಸನ್ನು ಪಾಯಸವನ್ನೆಲ್ಲ ಹೋಮಿಸಿ ಕೇಳೋದೇನು? ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನು ಚೆನ್ನಾಗಿರಬೇಕು ಅಂತ. ತಾನು ಮಾತ್ರ ಚೆನ್ನಾಗಿರಬೇಕು. ನಮ್ಮಂಥವ್ರು ಬದುಕಬಾರ್ದ? ನಮ್ಮಂಥವ್ರನ್ನೂ ನೆಟ್ಟಗಿಡೋ. ನಹ ಆಯುಹು ಮಾ ಪ್ರಮೋಷೀಹಿ, ನಿನ್ನನ್ನು ಜಾಸ್ತಿ ಏನು ಕೇಳಲ್ಲ, ನನಗೆ ನೀನು ಏನು ಅಲಾಟ್ ಮಾಡಿದೆಲ್ಲ ಆಯುಷ್ಯ 100 ವರ್ಷ, ಅದನ್ನು ನೀನು ಪ್ರಮೋಷೀಹಿ, ಕಿತ್ಕೋಬೇಡ, ಅದನ್ನು ಕಟ್ ಆಫ್ ಮಾಡಬೇಡ. ಎಂಥ ಮಾತು ರೀ! ದಿನ ನಾವು ದೇವರನ್ನು ಬೇಡಿದರೆ ಎಕ್ಸ್ಟ್ರಾ ಕೊಡೋದು ಬೇಡ, ಕೊಟ್ಟ ಆಯುಷ್ಯ ಸಾರ್ಥಕ ಆಗುವಂತೆ ದೇವರು ಮಾಡ್ತಾನೆ. ಗೊತ್ತಿಲ್ಲದೆ ನಮ್ಮ ಹಿರಿಯರು ಈ ಮಂತ್ರಗಳನ್ನೆಲ್ಲ ತುಂಬಿಟ್ಟಿದ್ದಾರೆ. ಸಂಧ್ಯಾವಂದನೆಯನ್ನು ಮಾಡಬೇಕಾದರೆ ವರುಣಾಂತರ್ಗತನಾದ ಮತ್ಸ್ಯನಾಮಕ ಭಗವಂತನೇ, ನಹ ಆಯುಹು ಮಾ ಪ್ರಮೋಷೀಹಿ, ದೀರ್ಘಾಯುವನ್ನು ಕೊಡೋ ಭಗವಂತ. ತುಂಬ ಸಂತೋಷ ಆಯಿತು ಈ ಮಂತ್ರ ಸ್ತೋತ್ರ ಕೇಳಿ. ಪ್ರತ್ಯಕ್ಷನಾಗಿ ವರುಣದೇವರು, ಮತ್ಸ್ಯನಾಮಕ ಭಗವಂತ ಪ್ರತ್ಯಕ್ಷನಾಗಿ, ಅವಶ್ಯ ನಿನಗೇನು ಮಾಡೋದಿಲ್ಲ, ವಿಶ್ವಾಮಿತ್ರರೇ ನೀವು ಯಜ್ಞವನ್ನು ಬಲಿ ಕೊಟ್ಟು ಮಾಡೋದು ಬೇಡ,
ಅವನಿಗೆ ರೋಗವೂ ಹೋಗಲಿ, ಇವನು ಬದುಕಲಿ ಅಂತ. ವಿಶ್ವಾಮಿತ್ರರು ಅವನನ್ನೇ ಮಗನನ್ನಾಗಿ ಮಾಡಿಕೊಂಡ್ಬಿಟ್ರು, ದೇವರಾತ ಋಷಿ ಅಂತ. ಆ ಅಂಶವನ್ನು ಇವನ ಬಗ್ಗೆ ಹೇಳ್ತಾರೆ. ಈ ಹರಿಶ್ಚಂದ್ರನ ಕಥೆಯನ್ನು ಹೇಳ್ತಾ ವಿಸ್ತಾರವಾಗಿ ಸತ್ಯಧರ್ಮ ತೀರ್ಥರು ಆ ವೇದದಲ್ಲಿದ್ದ ಭಾಗವನ್ನೆಲ್ಲ ಹೇಳ್ತಾರೆ. ಇದಾದ ಮೇಲೆ ಮುಂದೆ ರೋಹಿತನ ಮಗ ಹಾರೀತ, ಅವರ ವಂಶವನ್ನು ಹೇಳ್ತಾ, ಹಾರೀತನ ಮಗನೇ ಸುದೇವ, ಸುದೇವನ ಮಗ ವಿಜಯ, ವಿಜಯವನ ಮಗ ತರುಕ, ತರುಕನ ಮಗ ವೃಕ, ವೃಕನ ಮಗ ಬಾಹುಕ, ಬಾಹುಕನ ಮಗನೇ ಸಗರ. ಸಗರ ಅಂದರೆ ಗರದಿಂದ, ಗರ ಅಂದರೆ ವಿಷ, ವಿಷದಿಂದ ಸಹಿತನಾಗಿ ಹುಟ್ಟಿದ. ಬಾಹುಕ ಅನ್ನೋ ರಾಜ ಅವನಿಗೆ ಬೇಟೆ ಆಡೋ ಹುಚ್ಚು, ಸದಾ ಬೇಟೆಗೆ ಹೋಗ್ತಾ ಇದ್ದ, ಮಕ್ಕಳಾಗಿರಲಿಲ್ಲ, ರಾಜ್ಯದ ಬಗ್ಗೆ ಗಮನ ಕಮ್ಮಿ. ಒಂದು 5-6 ಜನ ದಾಯಾದಿಗಳೆಲ್ಲ ಸೇರಿ ಇವನು ರಾಜ್ಯ ಕಿತ್ಕೊಂಡ್ಬಿಟ್ರು. ಇವನಿಗೂ ಬೇಟೆ ಹುಚ್ಚು, ಅರಣ್ಯದ ಹುಚ್ಚು. ಅರಣ್ಯಕ್ಕೆ ಹೊರಡೋ ಕಾಲಕ್ಕೆ ಅವನ ಹೆಂಡತಿ ಗರ್ಭಿಣಿ. ಏನು ವಿಚಿತ್ರ ನೋಡ್ರಿ, ಇಷ್ಟು ದಿನ ರಾಜ್ಯ ಇದ್ದಾಗ ಅಲ್ಲಿ ಮಗು ಆಗಲಿಲ್ಲ, ರಾಜ್ಯ ಹೋಯಿತು, ಗರ್ಭಿಣಿ ಆಯಿತು, ಹೋಗುವ. ಇದು ಅವ್ರಿಗೆಲ್ಲ ಗೊತ್ತಾಯ್ತು ದಾಯಾದಿಗಳಿಗೆ. ಮಗು ಹುಟ್ಟಿದ್ರೆ ಮತ್ತೆ ವಾರಸ್ದಾರ ಬರ್ತಾನೆ, ಗರ್ಭದಲ್ಲಿದ್ದಾಗೆ ಅದಕ್ಕೆ ವಿಷ ಹಾಕಿ ಕೊಲ್ಲಬೇಕು. ಮನೆಗೆ ಕರೆದು ಅಡಿಗೆ ಮಾಡಿ ಹಾಕ್ತೀವಿ ಅಂತ ವಿಷ ಹಾಕಿಟ್ಬಿಟ್ರು. ಇವರಿಗೆ ಗೊತ್ತಿಲ್ಲ, ಔರುವರು ಅನ್ನೋ ಋಷಿಗಳ ಆಶ್ರಮದಲ್ಲಿ ದಂಪತಿಗಳು ಬಾಹುಕ, ಬಾಹುಕನ ಹೆಂಡತಿ ಇದ್ದಾರೆ. ಅವ್ರವರಿಗೆ ಗೊತ್ತಾಯ್ತು, ನಿನ್ನ ಗರ್ಭದಲ್ಲಿರೋ ಮಗುವಿಗೆ ವಿಷಪ್ರಾಶನ ಆಗಿದೆ, ಸ್ವಾಮಿ ಏನಾದರೂ ಮಾಡಿರಿ, ನೀವೇನು ಯೋಚನೆ ಮಾಡಿಬಿಡ್ರಿ, ಆ ಮಗು ಉಳಿಯತ್ತೆ. ಅವರು ಏನೋ ಮಂತ್ರತಂತ್ರವನ್ನು ಬಳಸಿ ವಿಷದ ಸಮೇತ ಮಗು ಹುಟ್ಟಿದ್ದರಿಂದ ಅದು ಸಗರ. ಏನು ದೇವರ ವ್ಯಾಪಾರ! ಫುಡ್ ಪಾಯ್ಸನ್ ಆಗತ್ತೆ, ತಿಂದ ಅನ್ನವೇ ಪಾಯ್ಸನ್ನಾಗಿ ಮಕ್ಕಳು ಸಾಯತ್ತೆ. ಆದರೆ ಪಾಯ್ಸನ್ನನ್ನೇ ಫುಡ್ಡಾಗಿ ತಿಂದ ಕೂಸಿದು ಅವನಾವನ ಕಾಯುವ ಅವನಿಯೊಳಗೆ ದೇವದೇವೇಶ ಶ್ರೀ ಹರಿಯಲ್ಲದೆ ಕೃಷ್ಣ ಅವನಾವನ ಕಾಯುವ ಅವನಿಯೊಳಗೆ ಅವನಾಧಾರ ಅಡವಿಯಲ್ಲಿರುವ ಮೃಗಗಳಿಗೆ ಅವನಾಶ್ರಯ ಆ ಪಕ್ಷಿ ಜಾತಿಗಳಿಗೆ ಅವ ಪೋಷಕನು ಗರ್ಭದಲ್ಲಿದ್ದ ಶಿಶುವಿಗೆ ದೇವಗುರು ಪುರಂದರ ವಿಠಲನಲ್ಲದೆ ಪ್ರಾಣಿ ಅವನವನ ಕಾಯುವ ಅವನಿಯೊಳಗೆ. ಈ ಮಾತು ಅವನಿಗೆ ಸೂಟಾಗುತ್ತೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಆದಮೇಲೆ ಸಗರ ಬೆಳೆದ. ಅವ್ರವರು ಅವನಿಗೆಲ್ಲ ಧನುರ್ವೇದವನ್ನು ಚೆನ್ನಾಗಿ ಹೇಳಿಕೊಟ್ರು. ಯುದ್ಧಕ್ಕೆ ಹೋದ. ಎಲ್ಲರನ್ನೂ ಸಂಹಾರ ಮಾಡಿ ಇನ್ನೇನು ಉಳಿಸೋದೇ ಇಲ್ಲ ಅಂದಾಗ ಅವರೆಲ್ಲ ಬೇಡಿಕೊಂಡ್ರು, ಅವ್ರವರೇ ನೀವೇನಾದರೂ ಹೇಳಿ ಶಿಷ್ಯನಿಗೆ. ಸರಿ, ಅವನ್ನೆಲ್ಲ ಕ್ಷಮೆ ಮಾಡಿಬಿಟ್ಟ. ಮುಂದೆ ರಾಜ್ಯ ಬಂತು. ಸಗರನಿಗೆ 2 ಹೆಂಡತಿಯರು, ಕೇಶಿನಿ, ಈಲಿನಿ ಅಂತ. ಒಬ್ಬಳಲ್ಲಿ 60,000 ಮಕ್ಕಳಾದರೂ ಇನ್ನೊಬ್ಬಳಲ್ಲಿ ಒಬ್ಬನೇ ಒಬ್ಬ. ಅಸಮಂಜಸ ಅಂತ. ಈ 60,000 ಮಕ್ಕಳು ಇವನು ರಾಜಸೂಯ ಅಶ್ವಮೇಧ ಯಾಗ ಮಾಡಿದಾಗ ಕುದುರೆ ಇಂದ್ರದೇವರು ಎಲ್ಲೋ ಅಪಹಾರ ಮಾಡಿಕೊಂಡು ಹೋದರು. ತೊಗೊಂಡು ಹೋಗಿ ಅದು ಕಪಿಲ ನಾಮಕ ಭಗವಂತನ ಆಶ್ರಮದಲ್ಲಿ ಕಟ್ಟಿಟ್ಬಿಟ್ರು. ಈ 60,000 ಜನ ಹುಡುಕೊಂಡು ಹೋಗಿ ಅಲ್ಲಿ ನೋಡ್ತಾರೆ. ಚೆನ್ನಾಗಿ ದೇವರನ್ನು ಬೈದರು. ಕಳ್ಳ, ಕುದುರೆ ಕಳ್ಳ, ಕಣ್ಣು ಮುಚ್ಕೊಂಡು ಕೂತಿದೆ, ಹಾಗೆ ಹೀಗೆ. ದೇವರು ಏನು ಮಾಡಿಲ್ಲ. ಪ್ರಾಯ ಕೆಲವೊಮ್ಮೆ ನಾವು ಹೀಗೆ ಕೇಳಿರಬಹುದು. ದೇವರು ಕೋಪಗೊಂಡ, ಅವನ ಕಣ್ಣಿಂದ ಬೆಂಕಿ ಬಂತು. ಭಾಗವತ ಹೇಳಿದ್ದೇನು ಗೊತ್ತಾ? ಕ್ಷಮಾ ಸಮುದ್ರನಾದ ದೇವರಿಗೆ ಎಲ್ಲಿಯ ಕೋಪ? ಮತ್ತು ಇವರು ಯಾಕೆ ಅವರೆಲ್ಲ 60,000 ಜನ ಸುಟ್ಟು ಬೂದಿ ಆದರು. ಏನು ಕಾರಣ ಅಂದರೆ ದೊಡ್ಡವರನ್ನು ನಿಂದೆ ಮಾಡಿದ್ದಕ್ಕೆ ಅವ್ರು ಬೂದಿ ಆದರು ಅಂತ ಭಾಗವತ ಹೇಳುತ್ರಿ. ಎಂದೂ ದೊಡ್ಡವರ ಸುದ್ದಿಗೆ ಹೋಗಬಾರ್ದು. ಹಾಗಾಗಿ ಆ ಮಾತನ್ನು ಹೇಳ್ತಾರೆ. ದೇವರಿಗೆ ಕೋಪ ಗೀಪ ಇದು ಯಾವುದೂ ಇಲ್ಲ, ಸುಮ್ಮನೆ ತೋರಿಸ್ತಾನೆ ಇಲ್ಲ, ಅದೂ ಇಲ್ಲ. ಎಲ್ಲರೂ ಪಾಪ ಬೂದಿ ಆಗಿದ್ದಾರೆ. ಆದ ಮೇಲೆ ಅಸಮಂಜಸ ಮನೆ ಬಿಟ್ಟು ಹೋದ. ಅವನ ಮಗ ಅಂಶುಮಾನ್ ಅವನು ಹುಡುಕ್ತಾ ಬಂದಿಯಾನೆ. ಇಲ್ಲಿ ನೋಡ್ದ ರಾಶಿ ಬೂದಿದು. ಆ ಋಷಿಗಳಿಗೆ ನಮಸ್ಕಾರ ಮಾಡಿ ಕೇಳ್ದ, ಯಾರಿವರು? ಎಲ್ಲ ನಿನ್ನ ಚಿಕ್ಕಪ್ಪಂದರು. ಸ್ವಾಮಿ, ಇವ್ರಿಗೆಲ್ಲ ಸದ್ಗತಿ ಆಗಬೇಕು, ಏನು ಮಾಡಬೇಕು? ಪರಮಾತ್ಮನ ಪಾದೋದಕ ಗಂಗೆ ಇವ್ರ ಮೇಲೆ ಹರಿಬೇಕು ಅಂದರೆ ಸಾಧ್ಯ ಇದೆ. ಇಲ್ಲೊಂದು ಪ್ರಶ್ನೆ ಯಾರೋ ಮಾಡಿದ್ರು ಭಾಗವತ ಕೇಳಬೇಕಾದ್ರೆ, ಗಂಗೆಯನ್ನು ಭಗೀರಥ ತಂದ ಅಂತೀರಿ, ಪರಮಾತ್ಮನ ಪಾದವನ್ನು ಬ್ರಹ್ಮದೇವರು ತೊಳೆದಾಗ
ಗಂಗಾ ಬಂದಿತ್ತು ಅಂತ ನೀವು ತೃತೀಯ ಸ್ಕಂದ ಭಾಗವತದಲ್ಲಿ 5ನೇ ಸ್ಕಂದ ಭಾಗವತದಲ್ಲಿ ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋರ್ವಾಮಪಾದಾಂಗುಷ್ಟ ನಖ ನಿರ್ಭಿಣ್ಣ ಊರ್ಧ್ವಾಂಡಘಟಾ ವಿವರೇಣ ಅಂತ ಪ್ರವಿಷ್ಟಾಯ ಬಾಕ್ಯ ಜಲಧಾರ ಅಂತ ಗಂಗೆಯ ಗದ್ಯವನ್ನು ಹೇಳಿ ಪ್ರಥಮೋಪಲಬ್ಧಿ ನಮಗೆ ಬದರಿಯಿಂದ ಕಲ್ಕತ್ತಾವರೆಗೂ ಹರಿತಾಳೆ ಅಂತ ಭಾಗವತದಲ್ಲಿ ಹೇಳಿ ಗಂಗಾ ಇಲ್ಲ ಅಂತೀರಲ್ಲ, ಏನಿದು? ಅದಕ್ಕೆ ಹೇಳಿದರು, ಕಾರಣಾಂತರದಿಂದ ವಾಪಸ್ ಹೋಗಿಬಿಟ್ಟಿದ್ಲಂತವಳು ಗಂಗೆ. ಪುನಃ ಅವಳನ್ನು ಕರೆಸಬೇಕಾಯ್ತು. ನೀವ್ಯಾರಾದರೂ ತಪಶ್ಚರ್ಯವನ್ನು ಗಂಗೆಯನ್ನು ತೊಗೊಂಬಂದು ಇಲ್ಲಿ ಹಾಕಿ. ಅಂಶುಮಾನಿಂದ ಆಯ್ತು, ಪ್ರಯತ್ನ ಆಯ್ತು. ಅಂಶುಮಾನನಿಗಾಗಲಿಲ್ಲ. ಅವನ ಮಗ ದಿಲೀಪ, ಅವನಿಂದಲೂ ಆಗಲಿಲ್ಲ. ಭಗೀರಥ ಭಾರೀ ಪ್ರಯತ್ನ ಮಾಡಿದ. ಆ ಭಗೀರಥನನ್ನು ಕೇಳದಂತ ಗಂಗಾದೇವಿ, ನಾನು ಮೇಲಿಂದ ಬೀಳ್ತೇನಲ್ಲ, ವೆಲಾಸಿಟಿ ಜಾಸ್ತಿ, ಸೀದಾ ಪಾತಾಳ ಕೊಟ್ಟೋಗ್ತೀನಿ, ನಿಂಗೆ ಸಿಗೋದೇ ಇಲ್ಲ, ಮಧ್ಯದಲ್ಲಿ ಡ್ಯಾಮ್ ಬೇಕು. ಮತ್ತೆ ರುದ್ರದೇವರನ್ನು ತಪಸ್ಸು ಮಾಡಿ ರುದ್ರದೇವರನ್ನು ಕುರಿತು ರುದ್ರದೇವರನ್ನು ಕೇಳದ, ನಿಮ್ಮ ಜಟಾಜೂಟದಲ್ಲಿ ಇಟ್ಕೋತೀರಾ? ಆಯ್ತು. ಅವರ ಜಟೆಯಲ್ಲಿ ಗಂಗೆಯನ್ನು ಧಾರಣೆ ಮಾಡಿ ಇವನಿಗೆ ಎಲ್ಲಿ ಬೇಕೋ ಅಲ್ಲಿ ಬಿಟ್ಟು. ಇನ್ನೊಂದು ಪ್ರಶ್ನೆ ಮಾಡಿದ್ಲು, ಊರೋರೆಲ್ಲ ನನ್ನಲ್ಲಿ ಪಾಪವನ್ನು ಬಿಟ್ಟರೆ ನನ್ನನ್ನು ಪವಿತ್ರೀಕರಿಸೋರು ಯಾರು? ಇಲ್ಲೊಂದು ಮಾತಿದೆ ರೀ, ಇದು ಗಂಗಾ ಕೇಳಿದ ಮಾತು. ಅವನು ಕೊಟ್ಟ ಉತ್ತರ ಗೊತ್ತಾ? ಸಾಧವೋ ನಿರಾಶಿಷ ಶಾಂತಾ ಬ್ರಹ್ಮಿಷ್ಟ ಲೋಕಪಾವನಾ ಹರಂತ್ಯಗಂತೆ ಅಂಗಸಂಗಾತೆ ಯೇ ಪ್ರಾಪ್ತ ಸೌಹೃದ ಹರಿಂ. ಜ್ಞಾನಿಗಳು ಪಾಠ ಪ್ರವಚನ ಮಾಡುವವರು ತಮ್ಮ ಹೃದಯದಲ್ಲಿರುವ ಭಗವಂತನ ಸಮೇತ ನಿನ್ನಲ್ಲಿ ಮುಳುಗಿದಾಗ ಆ ಭಗವಂತ ಹಾಗೂ ಈ ಜ್ಞಾನಿಗಳು ನಿನ್ನನ್ನು ಮತ್ತೆ ಪವಿತ್ರೀಕರಿಸ್ತಾರೆ. ದೊಡ್ಡವರು ಹೋಗಿ ಸ್ನಾನ ಮಾಡಿದಾಗ ಅವ್ರ ಹಿಂದೆ ಯಾಕೆ ಹೋಗಬೇಕು ಅಂದರೆ ಈ ಪುಣ್ಯ. ಮೈಸೂರಿನಲ್ಲಿ ಸ್ವಾಮಿಗಳು ಈಗ 1 ತಿಂಗಳು ಅಧಿಕ ಮಾಸ ಪ್ರಯುಕ್ತ ಉಳಿತಿಯಾರೆ ವೈಭವದಿಂದ ನಡೀತಾ ಇದೆ. ಮೈಸೂರಿನಲ್ಲಿ ಸತ್ಯಸಂಕಲ್ಪ ತೀರ್ಥರ ವೃಂದಾವನ ಏನಿದೆ, ಅವರಿಗೆ ಗಂಗಾದೇವಿ ಪ್ರತ್ಯಕ್ಷ. ಇವತ್ತಿಗೂ ಚೆನ್ನಾಗಿ ಒಣಗಿರುವ ಶಾಟಿಯನ್ನು ಉಡಿಸಿದ್ದರು ಒಂದು ಭಾಗದಲ್ಲಿ, ಅಲ್ಲಿ ಬಿಟ್ಟಿಯಾರು ಗಂಗಾ ಪ್ರತ್ಯಕ್ಷ ಅಂತ ಒಂದು ಕಿಟಕಿ, ಅಲ್ಲಿ ನೋಡಿ ನೀವು. ಅಲ್ಲಿ ಮಾತ್ರ ಏನೇ ಒರೆಸಿದ್ರು ಹಸಿ ಇರುತ್ತೆ. ನಿಜ ಅಂದರೆ ನಾವು ಸ್ವಲ್ಪ ಈಗೊಂದು 20-30 ವರ್ಷದ ಕೆಳಗೆ ಹೋಗಿ ನೋಡಿದಾಗ ನೀರು ಹರಿದು ಬರೋದು ಎಷ್ಟೇ ಒರೆಸಿದ್ರು. ಈಗ ಅದು ಒಳಗೆ ಹರಿದು ಬರುವಂತೆ ವ್ಯವಸ್ಥೆಯೂ ಆಗಿದೆ. ಒಂದು ನಮ್ಮ ಪುಣ್ಯವೂ ಜಾಸ್ತಿ ಹರಿದು ಬರ್ತಾ ಇಲ್ಲ. ಇವತ್ತಿಗೂ ಒದ್ದೇ ಇರುತ್ತೆ. ನಮ್ಮಲ್ಲಿ ಅನೇಕ ಜನ ಜ್ಞಾನಿಗಳು, ಶ್ರೀಪಾದರಾಜರಿಗೆ ಗಂಗಾ ಪ್ರತ್ಯಕ್ಷ, ವಾದಿರಾಜ ಸ್ವಾಮಿಗಳಿಗೆ ಗಂಗಾ ಪ್ರತ್ಯಕ್ಷ, ಸತ್ಯಬೋಧ ತೀರ್ಥರು ಏನು ಸವಣೂರಿನಲ್ಲಿ ಇದ್ದರೂ ವಿಷ್ಣು ತೀರ್ಥದಲ್ಲಿ ಗಂಗಾ ಪ್ರತ್ಯಕ್ಷ, ಅನೇಕ ಜನ ಜ್ಞಾನಿಗಳಿಗೆ. ನಮ್ಮ ಈ ಸತ್ಯ ಸಂಕಲ್ಪ ತೀರ್ಥರಿಗೆ ಗಂಗಾದೇವಿ ಒಲದು ಬಂದ್ಯಾಳೆ. ಹೀಗಾಗಿ ಜ್ಞಾನಿಗಳು ಎಲ್ಲಿರ್ತಾರೋ ತತ್ರೈವ ಗಂಗಾ ಯಮುನಾ ಸರಸ್ವತಿ, ಎಲ್ಲ ನದಿಗಳು ಅಲ್ಲೇ ಸನ್ನಿಹಿತವಾಗಿರುತ್ತೆ ಅಂತ. ಇಷ್ಟಾದ ಮೇಲೆ ಗಂಗೆ ಬಂದ್ಯಾಳೆ, ಅವಳನ್ನು ಹರಿಸಿ ತಮ್ಮ ಹಿರಿಯರನ್ನು ಉದ್ಧಾರ ಮಾಡಿದ. ಮುಂದೆ ಇದೇ ವಂಶದಲ್ಲಿ ಶ್ರೀರಾಮಚಂದ್ರನ ಅವತಾರ ಆಗಿದೆ. ಗುರುವರ್ಥೇ ತಕ್ತರಾಜ್ಯೋ ವ್ಯಚರದನುವನಂ ಪದ್ಮಪದ್ಭ್ಯಾಂ ಪ್ರಿಯಾಯಾಃ ಪಾಣಿಸ್ಪರ್ಶಾಕ್ಷಮಾಭ್ಯಾಂ ರುಜಿತಪತಿ ರುಜೋ ಯೋ ಹರೀಂದ್ರಾನುಜಾಭ್ಯಾಂ ವೈರೂಪ್ಯ ಶೂರ್ಪಣಕ್ಯಾಃ ಪ್ರಿಯ ವಿರಹ ರುಷಾ ಆರೋಪಿತ ಭ್ರೂವಿಜೃಂಭಃ ಶ್ರುತ್ವಾ ನಿರ್ಬದ್ಧ ಸೇತು ಕಲದಹದವನ ಕೋಸಲೇಂದ್ರೋ ಅವತಾನ್ನಃ. ಶ್ರೀರಾಮಚಂದ್ರನ ಅವತಾರದ ಬಗ್ಗೆ ಒಂದೇ ಶ್ಲೋಕದಲ್ಲಿ ಪೂರ್ಣ ಹೇಳಿದ್ದಾರೆ. ಗುರುವರ್ಥೇ ತಕ್ತರಾಜ್ಯ, ತಂದೆ ತಾಯಿಗಳ ಮಾತಿಗೆ, ತಂದೆಯ ಮಾತಿಗೆ ಮರ್ಯಾದೆಯನ್ನು ಕೊಡಬೇಕು ಅಂತ, ಸತ್ಯ ಮಾಡಬೇಕು ಅಂತ ರಾಜ್ಯವನ್ನು ಪರಿತ್ಯಾಗ ಮಾಡಿ ಹನುಮಂತ ಹಾಗೂ ಲಕ್ಷ್ಮಣರಿಂದ ಕೂಡಿಕೊಂಡು ಪಾಣಿಸ್ಪರ್ಶ ಅಕ್ಷಮಾಭ್ಯಾಂ, ಹೆಂಡತಿಯಾದ ಸೀತೆಯು ಎಲ್ಲಿ ಮುಟ್ಟಿದರೆ ರಾಮನ ಪಾದದ ಮೇಲೆ ಮಾರ್ಕ್ ಬೀಳತ್ತೋ ಅನ್ನುವಷ್ಟು ಕೋಮಲವಾದ ಪಾದದಿಂದ ಅರಣ್ಯದಲ್ಲಿ ನಡೆದರೆ ರಾಮನ ಪಾದಕ್ಕೆ ಒಂದು ಸ್ಕ್ರ್ಯಾಚ್ ಆಗಲಿಲ್ಲಂತೆ. ಅಂಥ ಕೋಮಲವಾದ ಪಾದದಿಂದ ಅರಣ್ಯದಲ್ಲಿ ಓಡಾಡಿದ ರಾಮಚಂದ್ರ ತನ್ನ ಹೆಂಡತಿಯ ಅಪಹಾರದಿಂದ ಕೋಪಗೊಂಡವನಂತೆ ನಟನೆ ಮಾಡಿ ಸೇತುವೆಯನ್ನು ಕಟ್ಟಿ ರಾವಣನನ್ನು ಕೊಟ್ಟು ಸಿಂಹಾಸನದ ಮೇಲೆ ಕೂತ. ಪುಣ್ಯಕ್ಕೆ ಒಂದು ಶ್ಲೋಕದಲ್ಲಿ ರಾಮಾಯಣ ಮುಂದೆ ವಿಸ್ತಾರವಾಗಿ ಇದೆ, ಭಾಗವತ ಹೇಳಬೇಕಾದ್ರೆ ಮುಗಿಯೋದಿಲ್ಲ ಅಂತ ನಮ್ಮ ಸತ್ಯಧರ್ಮ ತೀರ್ಥರು ದಶಾವತಾರದ ಪರವಾಗಿ ಈ ಶ್ಲೋಕವನ್ನು ಅರ್ಥ ಮಾಡ್ಯಾರ. ಗುರುವರ್ಥೇ ತ್ಯಕ್ತರಾಜ್ಯ ವ್ಯಚರದನುವನಂ ಅಂತ. ಏನದು? ಒಂದೊಂದೇ ಗುರುವರ್ಥೇ ತ್ಯಕ್ತರಾಜ್ಯ ಅನ್ನೋದಕ್ಕೆ ಇವರು
ಮೊದಲನೇ ಅರ್ಥ ಬರೆಯೋದು ಗುರುವರ್ಥೆ. ಗುರು ಅಂದರೆ ದೊಡ್ಡವರು ಅಥವಾ ಗುರು ಅಂದರೆ ಬಹಳ ದೊಡ್ಡದಾದ ಅರ್ಥ ಅಂದರೆ ಅನುಗ್ರಹ. ಸತ್ಯವ್ರತ ಅನ್ನೋ ರಾಜನ ಮೇಲೆ ಗುರುತರವಾದ ಅನುಗ್ರಹ ಮಾಡಲಿಕ್ಕೆ ದೇವರು ಅವತಾರ ಮಾಡಿದೆ. ಇನ್ನೇನು ಪ್ರಳಯ ಜಲಧಿಯಲ್ಲಿ ಬೋಟಿಂಗ್ ಮಾಡಿಸ್ಬೇಕು ಅಂದರೆ ಗುರುವರ್ಥೆ ತ್ಯಕ್ತ ರಾಜ್ಯ. ಅನುವನಂ ಅಂದರೆ ಅನುಸರಣೆ ಮಾಡೋದು. ವನ ಅಂದರೆ ನೀರು ಅಂತ. ನೀರನ್ನು ಅನುಸರಿಸಿ ನೀರಲ್ಲಿ ಅವತಾರ ಮಾಡಿದ ಮತ್ಸ್ಯನೇ ಈ ರಾಮಚಂದ್ರ. ಎರಡನೇದು ಅನುವನಂ. ವನಂ ಅಂದರೆ ನೀರು. ನೀರನ್ನು ಅನುಸರಣೆ ಮಾಡಿ ನೀರಿನಲ್ಲಿ ಕೂರ್ಮನಾಗಿ ಬಂದ. ಯಾಕೆ? ಗುರುವರ್ಥೆ ತುಂಬ ಭಾರವಾದ ಮಂದರ ಪರ್ವತವನ್ನು ಹೊರೋ ಸಲುವಾಗಿ ಬಂದ ಕೂರ್ಮ ಆಯಿತು. ವರಾಹದ ಬಗ್ಗೆ ಹೇಳಬೇಕಾದ್ರೆ ಅನುವನಂ ಅಂದರೆ ಅಡವಿಯಲ್ಲಿ ಪಾಣಿಸ್ಪರ್ಶ ಕ್ಷಮಾಭ್ಯಾಂ, ಭೂದೇವಿಯ ಪಾಣಿಯಿಂದ ಸದಾ ವರ್ತಿಸಿಕೊಳ್ಳುವ ಪಾದವುಳ್ಳಂತಹ ವರಾಹದೇವರು ಏನು ಮಾಡಿದರು? ಕೋಮಲವಾದ ಪಾದಗಳಿಂದ ಸಂಚಾರ ಮಾಡಿದರು, ಭೂಮಿಯನ್ನು ತಂದು ಸಂಚಾರ ಮಾಡಿದರು. ಇದು ವರಾಹಾವತಾರ. ಗುರುವರ್ಥೆ ತ್ಯಕ್ತ ರಾಜ್ಯ. ಗುರು ಅಂದರೆ ಪ್ರಹ್ಲಾದನ ಗುರು, ಅವರಪ್ಪ ಹಿರಣ್ಯಕಶ್ಯಪು. ಅವನನ್ನು ಅರ್ಥೆ ಅಂದರೆ ಕೊಲ್ಲೋದು. ಅರ್ಥ ಅನ್ನೋದಕ್ಕೆ ನಾಶ ಅಂತ ಅನ್ನೋ ಒಂದು ಅರ್ಥ ಇದೆ. ಸತ್ಯಧರ್ಮರು ಒಂದು ಇದನ್ನು ಕೊಡ್ತಾರೆ. ಅರ್ಥೋಭಿಧೇಯೋ ರೈವಸ್ತು ಪ್ರಯೋಜನ ನಿವೃತ್ತಿಷು. ನಿವೃತ್ತಿ ಕಳಿಸೋದು, ಮುಗಿಸೋದು. ಹಿರಣ್ಯಕಶಿಪುವನ್ನು ಕಳಿಸೋ ಸಲುವಾಗಿ ಗುರುವರ್ಥೆ ತ್ಯಕ್ತ ರಾಜ್ಯ. ಇನ್ನು ಗುರುವರ್ಥೆ ಅಂದರೆ ವಾಮನನಾಗಿ ಬಂದ. ಅದು ಹೇಗೆ? ಗುರು ಅಂದರೆ ಬೃಹಸ್ಪತಿ ಆಚಾರ್ಯ, ಗುರುಗ್ರಹ ಅಂತೀವಲ್ಲ, ಬೃಹಸ್ಪತಿ ಆಚಾರ್ಯ. ಅವರ ಅರ್ಥೆ ಅದೇನದು? ಅರ್ಥ ಅಂದರೆ ಅದರ್ಶನ, ಕಾಣಿಸ್ತಾ ಇಲ್ಲ ಅಂದರೆ ಅವರು ಬಿಟ್ಟು ಹೋದರು ಇಂದ್ರದೇವರಿಗೆ ನಾಳೆಯಿಂದ ನಿಮ್ಮ ಮನೇಲಿ ಹೋಮ ಮಾಡಿಸಲ್ಲ ಅಂತ. ಆಗ ರಾಜ್ಯವನ್ನು ಪರಿತ್ಯಾಗ ಮಾಡಿದಾಗ, ಅಥವಾ ಗುರುವರ್ಥೆ ತಮ್ಮ ಹಿರಿಯ ಅಣ್ಣನಾದ ವಾಮನನ ಅಣ್ಣ ಇಂದ್ರದೇವರು. ಇಂದ್ರದೇವರಿಗೆ ರಾಜ್ಯ ಕೊಡಬೇಕು ಅಂತಾನೆ ಅಲ್ಲ ವಾಮನ ಬಂದದ್ದು. ಇಂದ್ರದೇವರಿಗೆ ರಾಜ್ಯ ಕೊಡಬೇಕು ಅಂತ ವಾಮನನಾಗಿ ಬಂದ ಗುರುವರ್ಥೆ ತ್ಯಕ್ತ ರಾಜ್ಯ. ಇನ್ನು ವಾಮನ ಭಾರ್ಗವ. ಗುರುವರ್ಥೆ ಪೂಜ್ಯರಾದಂತಹ ಕಶ್ಯಪರಿಗೆ ತ್ಯಕ್ತ ರಾಜ್ಯ. ಎಲ್ಲ ದಾನ ಮಾಡಿಬಿಟ್ರು. ಪರಶುರಾಮ ದೇವರು ಇಡೀ ಭೂಮಂಡಲವನ್ನು ಕಶ್ಯಪರಿಗೆ ದಾನ ಮಾಡಿದರು. ಗುರುವರ್ಥೆ ತ್ಯಕ್ತ ರಾಜ್ಯ. ಇನ್ನು ನಂತರದಲ್ಲಿ ರಾಮನ ಪರವಾಗಂತೂ ಈ ಶ್ಲೋಕ ಇದೆ. ಗುರುವರ್ಥೆ ಅಂದರೆ ಉಗ್ರಸೇನನಿಗಾಗಿ ತ್ಯಕ್ತ ರಾಜ್ಯ. ಕೃಷ್ಣ ರಾಜ್ಯ ಕಂಸನನ್ನು ಕೊಂದು ರಾಜ್ಯ ಬಂದರೂ ಕಂಸನ ಅಪ್ಪನಿಗೆ ಗುರುವರ್ಥೆ ಹಿರಿಯರು ಅಂತ ಬಿಟ್ಟುಕೊಟ್ಟು ಕೃಷ್ಣಾವತಾರ. ಇನ್ನು ಗುರುವರ್ಥೆ ತ್ಯಕ್ತ ರಾಜ್ಯ ಅನ್ನೋದನ್ನು ವೈರೂಪ್ಯ ಶೂರ್ಪಣಕ್ಯ ಅಂತ ಪದ ಇದೆ. ಯಹ ವೈರೂಪ್ಯಾತ್, ಲೋಕ ವಿಲಕ್ಷಣವಾದ ರೂಪ ಅಂದರೆ ದಿಗಂಬರನಾಗಿ ಓಡಾಡಿದ್ದು ಬುದ್ಧ. ರಾಮ ಕೃಷ್ಣ ಬುದ್ಧ ವೈರೂಪ್ಯೇಣ ದಿಗಂಬರನಾಗಿ ಅತತಿ, ಯಾರು ಸಂಚಾರ ಮಾಡ್ತಾನೋ ಆ ಬುದ್ಧ. ಕಡೆಗೆ ಹರೀಂದ್ರಾನುಜಾಭ್ಯಾಂ, ಕಡೆಯದು ಕಲ್ಕಿ ಅಲ್ಲ, ಹರೀಂದ್ರ ಅಂದರೆ ಒಳ್ಳೆ ಕುದುರೆ ಅಂತ. ಹರೀಂದ್ರ ಕುದುರೆ. ಹರೀಂದ್ರಸ್ಯ ಅನು, ಅದರ ಹಿಂದೆ ಉತ್ಪನ್ನವಾದ ಪಾದಗಳು. ಅಂದರೆ ಕುದುರೆಯ ಹಿಂದೆ ಕುದುರೆಯಾಗಿ ಬಂದಂತಹ ಪರಮಾತ್ಮ ಅಂತಂತೂ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ಎಲ್ಲವನ್ನ ಇಲ್ಲಿ ಹೇಳಿ ಅಂಥ ರಾಮ ರಕ್ಷಣೆ ಮಾಡಲಿ ಅಂತ ಸೂರ್ಯವಂಶದ ವಿವರಣೆಯನ್ನು ಮಾಡಿ ಆದಮೇಲೆ ಚಂದ್ರವಂಶದ ವಿವರಣೆಯನ್ನು ಮಾಡಿ ಅಂದು. ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ ಅಂತ. ಆ ಪುರೂರವನಿಗೆ ಊರ್ವಶಿ ಹೆಂಡತಿ ಆದ. ಆ ಊರ್ವಶಿಯಲ್ಲಿ ವಿಶೇಷವಾಗಿ 6 ಜನ. ಇಲ್ಲಿ ಒಂದು ಕಥೆ ಬರುತ್ತೆ. ಆ ಊರ್ವಶಿದೇನಾಯಿತು, ಇವನು ಊರ್ವಶಿಯನ್ನು ಮದುವೆ ಆಗಿದ್ದ. ಊರ್ವಶಿ ಮದುವೆ ಆಗಬೇಕಾದ್ರೆ ಇವಳಿಗೊಂದು ಕಂಡೀಷನ್ ಹಾಕಿದ್ಲು, 3 ಕಂಡೀಷನ್. ನಿನ್ನೊಟ್ಟಿಗೆ ನಾನು ಇರಬೇಕು ಅಂದರೆ ನಾನು ನಿಮ್ಮ ಮನೆಯಲ್ಲೂ ಊಟ ಮಾಡಲ್ಲ. ಮತ್ತೇನು ಮಾಡ್ತಿ? ಏನಿಲ್ಲ, ನಾನು ಕೇವಲ ತುಪ್ಪ ತಿಂತೀನಿ ಅಂತ. ಆಯ್ತು. ಎರಡನೇದು, ನಾನು 2 ಮೇಕೆ ತಂದೇನೆ, ಆ ಮೇಕೆಗೆ ಏನೂ ತೊಂದರೆ ಆಗಬಾರ್ದು, ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ಆಯಿತು ಅಂದ. ಮೂರನೇದು, ನಿನ್ನನ್ನು ಬೆಳಕಲ್ಲಿ ದಿಗಂಬರನನ್ನಾಗಿ ನೋಡಬಾರ್ದು. 3 ಕಂಡೀಷನ್ ಒಪ್ಕೊಂಡಿದ್ದ. 59 ವರ್ಷ ಊರ್ವಶಿ ಜೊತೆಯಲ್ಲಿ ಇವನಿದ್ದ. ಗಂಧರ್ವರು ಬಂದು ಏನು ಮಾಡಿದ್ರು, ಒಂದಿನ ರಾತ್ರಿ ಮೇಕೆ ಕದ್ಬಿಟ್ರು. ಮೇ 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 ಅಂತೂ ಅವಳು ಹೊಟ್ಟೋಗ್ತಾಳಲ್ಲ, ಓಡ್ದ. ಬೆಳಕು ಬಿಟ್ಟರು, ದಿಗಂಬರನಾಗಿದ್ದ. ಊರ್ವಶಿನೂ ಹೊಟ್ಟೋದು. ಅಳ್ತಾ ಕೂತ, ಅವಳು ಬರಲಿಲ್ಲ. ಒಂದಿನ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ಪ್ಲಕ್ಷತೀರ್ಥ ಅನ್ನೋ ಕಡೆ ಅವಳು ಕಂಡ್ಲು. ಯಾಕೆ ಹೀಗೆ ಮಾಡಿದೆ? ನಾನು ಈಗ ಗರ್ಭಿಣಿ ಇದ್ದೇನೆ, ಮಕ್ಕಳಾದ ಮೇಲೆ ಹಡೆದು ಅದನ್ನು ತಂದು ಕೊಡ್ತೇನೆ, 1 ದಿವಸ ನಿನ್ನೊಟ್ಟಿಗೆ ಇರ್ತೇನೆ. 6 ಮಕ್ಕಳನ್ನು ತಂದುಕೊಟ್ಟು, ಆಯು ಶ್ರುತಾಯು ಸತ್ಯಾಯು ರಯ ವಿಜಯ ಜಯ.
ಒಂದು ದಿವಸ ಇವನೊಟ್ಟಿಗೆ ಇದ್ಲು, ನಾನು ನಿನ್ನೊಟ್ಟಿಗೆ ಪರ್ಮನೆಂಟ್ ಆಗಿರಬೇಕು ಅಂದರೆ ಏನು ಮಾಡಲಿ, ಗಂಧರ್ವನಾಗುವ ಹೋಮ ಮಾಡು, ಗಂಧರ್ವನ ಸಮಾನವಾದ ಸ್ಟೇಟಸ್ ಪಡಿ ಅಂತ ಮಾಡಿ ಅವಳ ಸಮಾನತೆಯನ್ನು ಪಡೆದ ಅಂತ. ಇದಾದ ಮೇಲೆ ಅವನ ವಂಶವನ್ನು ವಿವರಣೆ ಮಾಡ್ತಾರೆ. ಆಯು, ಶ್ರುತಾಯು, ಸತ್ಯಾಯು, ರಯ, ವಿಜಯ, ಜಯ. ಆಯುವಿನ ಮಗನೇ ನಹುಷ, ನಹುಷನ ಮಗನೇ ಯಯಾತಿ, ಯಯಾತಿಯ ಮಗನೇ ಯದುರಾಜ. ಯದುರಾಜನ ವಂಶದಲ್ಲೇ ಕೃಷ್ಣನ ಅವತಾರ ಆಗಿರೋದು. ಇಲ್ಲಿ ಯಯಾತಿಯ ಬಗ್ಗೆ ಕೆಲವು ಮಾತುಗಳನ್ನು ಆಡ್ತಾರೆ. ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವ ಅಭಿವರ್ಧತೆ. ಯಯಾತಿಗೆ ಅಕಾಲದಲ್ಲಿ ವೃದ್ಧಾಪ್ಯ ಬಂದ್ಬಿಡ್ತು. ಅವರ ಮಾವಂದಿರು ಯಯಾತಿಯ ಕಥೆ, ಅವನನ್ನು ಶುಕ್ರಾಚಾರ್ಯರ ಮಗಳು ಮದುವೆ ಆದಳು, ದೇವಯಾನಿ ಅಂತ. ಶರ್ಮಿಷ್ಠೆ ಅಂತ ಇನ್ನೊಬ್ಳಿದ್ಲು, ವೃಷಪರ್ವ ಅನ್ನೋ ರಾಜನ ಮಗಳು. ಇವಳಿಗೂ ಅವಳಿಗೂ ಏನೋ ಜಗಳ ಆಗಿತ್ತು. ಒಂದು ಬಾವಿಯಲ್ಲಿ ಶರ್ಮಿಷ್ಠೆ ದೇವಯಾನಿಯನ್ನು ಕೆಳಗೆ ದೂಡಿದ್ಲು. ಆ ಕೋಪಕ್ಕೆ ಇವಳೇನು ಮಾಡಿದ್ಲು, ಅಪ್ಪ ನಾವು ಈ ಊರು ಬಿಟ್ಟು ಹೋಗೋಣ. ವೃಷಪರ್ವ ರಾಜ ಬೇಡಿಕೊಂಡ, ಹಾಗೆಲ್ಲ ಬೇಡ, ನಿಮ್ಮ ಮಗಳು ಏನು ಹೇಳ್ತಾಳೋ ಆ ಮಾತು ಕೇಳ್ತೇನೆ. ಹಾಗಾದರೆ ನಿಮ್ಮ ಮಗಳು ಮದುವೆ ಆಗದೆ ನಾನು ಮದುವೆ ಆದಮೇಲೆ ನನ್ನ ದಾಸಿ ಆಗಬೇಕು. ಆಯಿತು ಅಂತ ಒಪ್ಕೊಂಡ. ಯಯಾತಿ ರಾಜನ್ನ ದೇವಯಾನಿ ಮದುವೆ ಆದಳು. ಇವಳು ಅವ್ರ ಮನೆಗೆ ದಾಸಿಯಾಗಿ ಬಂದಳು. ಅವಳು ಚೆನ್ನಾಗಿದ್ಲು, ದಿನ ಅಳ್ತಾ ಇದ್ಲು. ಯಾಕೆ ಅಂತ ಕೇಳ್ದ. ನನ್ನನ್ನು ಮದುವೆ ಆಗು, ರಾಣಿ ಆಗೋದು ಬೇಡ, ಕನ್ಯಾತ್ವವನ್ನು ದೂರ ಮಾಡು. ಅವನು ಮದುವೆ ಆದ, 3 ಮಕ್ಕಳನ್ನು ಪಡೆದುಬಿಟ್ಟ. ಮೈ ಉರಿದೋಯ್ತು ಅವಳಿಗೆ. ಅಪ್ಪನ ಹತ್ರ ಬಂದು ಹೇಳೋದು, ಅಪ್ಪ ನಿಮ್ಮ ಅಳಿಯಂದ್ರು ಮೋಸ ಮಾಡಿದ್ದಾರೆ. ಸವತಿಯಾಗಿ ಬಂದವಳು ಈಗ ಅವಳು ನನಗೆ ಆ ಮನೆ ಕೆಲಸದವಳು ಸವತಿ ಆದ್ಲು. ನಿಮ್ಮ ಗಂಡನಿಗೆ ಶಾಪ ಕೊಡ್ತೇನೆ, ವೃದ್ಧಾಪ್ಯ ಬರಲಿ ಅಂತ. ವೃದ್ಧಾಪ್ಯ ಬಂದೋಯ್ತು. ಓಡಿ ಬಂದ ಅವನು, ಏನು ಹೀಗೆ ಮಾಡಿದೆ, ನಮ್ಮಪ್ಪ ಶಾಪ ಕೊಟ್ಟರು, ಹೋಗಿ ಕೇಳಿ ಅಂತ. ಅವರಂದರು, ಶಾಪವನ್ನು ನಾನು ವಾಪಸ್ ತೆಕ್ಕೊಳ್ಳಿಕ್ಕಾಗಲ್ಲ, ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಟ್ರಾನ್ಸ್ಫರ್ ಮಾಡು, ಅವರ ತಾರುಣ್ಯ ನೀನು ತಗೋ, ನಿನ್ನ ವೃದ್ಧಾಪ್ಯ ಅವರು ಕೊಡು. 5 ಜನ ಮಕ್ಕಳು, 4 ಜನ ಬೇಡ ಅಂದರು. ಪುರು ಅನ್ನೋನು ಕಡೆಯ ಮಗ, ಅವನು ತಗೊಂಡ, ಶರ್ಮಿಷ್ಠೆಯ ಮಗ. 1000 ವರ್ಷ ತಾರುಣ್ಯದಲ್ಲಿ ಭೋಗ ಮಾಡಿ ಕಡೆಗಂದ, ಛೇ, ಮನುಷ್ಯನಿಗೆ ಕೆಟ್ಟ ಬಯಕೆಗಳು ಬಂದಾಗ ಅದನ್ನು ಚೆನ್ನಾಗಿ ನಾನು ಭೋಗ ಮಾಡಿ ಪರಿತ್ಯಾಗ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ, ಅಡಿಕ್ಟ್ ಆಗಿ ಕೂಡ್ತೇವೆ. ಇಡೀ ಭೂಮಂಡಲದಲ್ಲಿರುವ ಧವಸ ಧಾನ್ಯ ಎಲ್ಲವೂ ಒಬ್ಬನಿಗೆ ಕೊಟ್ಟರು, ಇನ್ನೊಂದು ಬೇಕು ಅಂತಾನೆ. ಅದಕ್ಕೆ ಬೇಡೇ ಬೇಡ ಅಂಥೇಳಿ ಅವನು ಅದನ್ನು ಬಿಟ್ಟುಬಿಟ್ಟು ತನ್ನ ವೃದ್ಧಾಪ್ಯವನ್ನು ತೆಗೆದುಕೊಂಡು ಮತ್ತೆ ತಾರುಣ್ಯವನ್ನೇ ಆ ಮಗನಿಗೆ ಕೊಟ್ಟ ಅಂತ. ಅವನ ಮಕ್ಕಳೇ ಯದುರಾಜ. ಇಲ್ಲಿ ಪರಶುರಾಮ ದೇವರ ಉತ್ಪತ್ತಿಯನ್ನು ಹೇಳ್ತಾರೆ. ಊರ್ವಶಿಯಲ್ಲಿ 6 ಮಕ್ಕಳಲ್ಲಿ ಶ್ರುತಾಯು ಅಂತ, ಅವನಿಗೆ ವಸುಮಾನ್ ಅಂತ, ಅವನ ವಂಶದಲ್ಲೇ ಭೀಮ, ಅವನ ಮಗ ವಿಜಯ ಅಂತ, ಅವನ ಮಗ ಕಾಂಚನ, ಕಾಂಚನನ ಮಗ ಹೋತೃಕ, ಅವನ ಮಗನೇ ಜನ್ಹು ಅನ್ನುವ ರಾಜನೂ ಹೌದು ಋಷಿಯೂ ಹೌದು. ಜನ್ಹು ಋಷಿ ತಪಸ್ಸು ಮಾಡ್ತಾ ಒಂದು ಆಶ್ರಮದಲ್ಲಿ ಕೂತಾಗ ಗಂಗಾದೇವಿ ಬಂದಳು. ಹರಿವಂಶದಲ್ಲಿ ಬರುವ ಕಥೆ ಇದು. ಗಂಗಾದೇವಿ ಕೇಳಲ್ಲಂತ, ನನ್ನನ್ನು ಮದುವೆ ಆಗ್ತೀಯಾ? ಆಗಲ್ಲ ಅಂದ. ಅವನ ಆಶ್ರಮವನ್ನು ಕಿತ್ಕೊಂಡು ಹೊಡೆದ್ಬಿಟ್ರು. ಅವನಂದ, ಮದುವೆ ಆಗಲ್ಲ ಅಂದರೆ ನಮ್ಮ ಆಶ್ರಮವನ್ನು ಹೀಗೆ ಕೊಚ್ಚಿ ಹೋಗೋ ಥರ ಮಾಡ್ತೀಯ ಅಂತ ಅಷ್ಟು ಕುಡಿದು ಕೂತ್ಬಿಟ್ರು ಅವರು. ಭಗೀರಥ ಅಂದ, ಕಷ್ಟಪಟ್ಟು ನಾ ಕರ್ಕೊಂಬಂದರೆ ನೀವು ಕುಡಿದ್ರೆ ಗತಿ ಏನ್ರಿ, ತಂಬೆಗೆ ನೀರಲ್ಲ ಅದು, ನಮ್ಮ ಹಿರಿಯರಿಗೆ ಬೇಕು, ಕಿವಿಯಿಂದ ಬಿಟ್ಟಿದ್ದಂತೆ. ಇವತ್ತು ಅಲ್ಲಿ ಕಾನ್ಪುರಲ್ಲಿ ಹೇಳ್ತಾರೆ, ಉತ್ತರ ಪ್ರದೇಶದಲ್ಲಿ ಕಾನ್ಪುರ್ ಇದೆಯಲ್ಲ, ये जन्हों ने खान से छोड़ा गंगा को इसलिए कानपुर बोलता है. ಕಾನ್ಪುರ್ ಅಂತ ಕರೆಯೋದು ಹಿಂದಿಲಿ ಕಾನ್ಪುರ್, ನಿಜವಾದ ಸಂಸ್ಕೃತದಲ್ಲಿ ಅದು ಕರ್ಣಪುರಿ. ಕಿವಿಯಿಂದ ಭಾಗೀರಥಿಯನ್ನು ಬಿಟ್ಟದ್ದು. ನಾವು ಕಾನ್ಪುರ್ ಅಂದರೆ ಇನ್ಯಾವುದೋ ಖಾನ್ ಅನ್ಕೋತೀವಿ, ಆ ಖಾನ್ ಅಲ್ಲ. ಖಾನ್ ಸೇ ಛೋಡ, ಗಂಗೆಯನ್ನು ಅಲ್ಲಿ ಬಿಟ್ಟದ್ದು. ಜನ್ನೋ ಪುತ್ರಸ್ತಸ್ಯ ಪುತ್ರೋ ಬಲ. ಆದ ಮೇಲೆ ಅದೇ ವಂಶದಲ್ಲಿ ಗಾಧಿ ಅಂತ ರಾಜ, ಅವನು ಸ್ವಯಂ ಇಂದ್ರದೇವರೇ ಬಂದ. ಗಾಧಿ ರಾಜನಿಗೆ ಸತ್ಯವತಿ ಅಂತ ಒಬ್ಬ ಮಗಳು, ನೋಡಲಿಕ್ಕೆ ಚೆನ್ನಾಗಿದ್ಲು. ರುಚಿಕರು ಅನ್ನೋ ಒಬ್ಬ ಋಷಿಗಳು ಬಂದು ಕೇಳೋದು, ನಿಮ್ಮ ಮಗಳನ್ನು ನಂಗೆ ಕೊಟ್ಟು ಮದುವೆ ಮಾಡು, ಇಲ್ಲ ಅಂದರೆ ಶಾಪ ಕೊಡ್ತೀರಿ, ನನಗೆ ನಿಮಗೆ ಕೊಡಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಒಂದು ಕನ್ಯಾಶುಲ್ಕ ಕೊಡಿ ಅಂದ. ಏನು? ಏಕತಃ ಶ್ಯಾಮಕರ್ಣಾನಾಂ, ಒಂದು ಕಿವಿ ಮಾತ್ರ ಕಪ್ಪಿರಬೇಕು, ದೇಹ ಎಲ್ಲ ಬಿಳಿ ಇರಬೇಕು, ಈ ಥರದ್ದು 1000 ಕುದುರೆ ತೊಗೊಂಬನ್ನಿ, ಆಮೇಲೆ ನಮ್ಮ ಮಗಳನ್ನು ಕೊಡ್ತೇನೆ. ಅದು ಯಾಕೆ ಅವನು ಕಾನ್ಫಿಡೆನ್ಸ್ ಅಂದರೆ, ಈ ಕುದುರೆ ಸಿಗಲ್ಲ, ಭೂಮಂಡಲದಲ್ಲಿ ಆ ಬ್ರ್ಯಾಂಡ್ ರಿಲೀಸೇ ಆಗಿರಲಿಲ್ಲ, ಎಲ್ಲಿಂದ ತರೋದು, ಹುಡುಕ್ಲಿ ಎಲ್ಲಿ ಬೇಕಾರೆ.
ತಪಸ್ಸು ಮಾಡಿದ್ರು ವರುಣದೇವರ ಮನೆಯಲ್ಲಿ ಇತ್ತು. ಸೀದಾ ವರುಣದೇವರ ಮನೆಗೆ ಹೋದರು. ವರುಣ, ನಿಮ್ಮ ಮನೆಯಲ್ಲಿರುವ ಕುದುರೆ ಬೇಕು, ಅವಶ್ಯ ತಗೊಳ್ಳಿ ಅಂತ ದಾನ ಕೊಟ್ಬಿಟ್ಟ. ತಂದ ನಿಲ್ಲಿಸಿದ್ರು ಬ್ರಾಹ್ಮಣ. ಓ ಗಟ್ಟಿಗರಪ್ಪ, ತಗೊಳ್ಳಿ ಅಂತ ತಮ್ಮ ಮಗಳನ್ನು ಮದುವೆ ಮಾಡಿಕೊಟ್ಟು. ಒಳ್ಳೆಯ ಮಕ್ಕಳಾಗಲಿ ಅಂತ ಅವರೇನು ಮಾಡಿದ್ರು, ನೀರನ್ನು ಅಭಿಮಂತ್ರಣ ಮಾಡಿ ಇಂಥ ಮುಹೂರ್ತದಲ್ಲಿ ನೀರನ್ನು ಕುಡಿ, ಒಳ್ಳೆಯ ಮಕ್ಕಳು ಹುಟ್ಟತ್ತೆ. ಇದನ್ನು ನೋಡಿದ ಅತ್ತೆ ಕೇಳಿದ್ರು, ಅಳಿಯಂದರೆ ನಮಗೊಂದು ತಮಗೆ ನೀರು ಕೊಡ್ರಿ, ನಮಗೂ ಒಂದು ಗಂಡು ಮಗು ಬೇಕು. ಸುಮ್ಮನೆ ನೀರು ಕುಡಿದ್ರೆ ತಮಗೆ ನೀರು ಖರ್ಚಾಗತ್ತೆ, ಮಕ್ಕಳಾಗಲ್ಲ ಅಂತ. ಅದೇನು ಮಾಡಬೇಕು ಅದನ್ನು ಮಾಡಿಕೊಡಿ, ಅಭಿಮಂತ್ರಣ ಮಾಡಿ ಕೊಡ್ತೇನೆ, ಇದು ಅತ್ತೆದು, ಇದು ನಿಂದು ಅಂತ ಹೇಳಿದ್ರು. ಬೇಕಂತ ಅತ್ತೆ ಚೇಂಜ್ ಮಾಡಲು. ಸತ್ಯಧರ್ಮರು ಅನ್ನೋದೇನೆಂದರೆ, ನಿಮ್ಗೆ ಹುಟ್ಟೋ ಮಗು ಗುಂಡು ಗುಂಡಾಗಿರಲಿ ಅಂತ ಮಾಡಿರ್ತಾರೆ. ಅದಕ್ಕೆ ನಿಂದ ನಾ ಕುಡಿತೀನಿ, ನಂದು ನೀ ಕುಡಿ, ನಿಮ್ಮ ಮಗು ಹೇಗೋ ಹುಟ್ಟಿದ್ರೆ ಮತ್ತು ತಪಸ್ಸನ್ನು ಧಾರೆ ಸರಿ ಮಾಡ್ತಾರೆ ನಿಮ್ಮ ಯಜಮಾನರು ಅಂತ ವ್ಯತ್ಯಾಸ ಮಾಡಿ ಕುಡಿದ್ರು. ಇಬ್ಬರು ಗರ್ಭಿಣಿ ಆದರು. ಈ ರುಚಿಕರಿಗೆ ಗೊತ್ತಾಗಿ ಹೆಂಡತಿಯನ್ನು ಚೆನ್ನಾಗಿ ಬೈದರು. ನಾಚಿಕೆ ಆಗಲ್ಲ, ಯಾಕೆ ಹಾಗೆ ಮಾಡಿದೆ ಸ್ವಾಮಿ, ಏನು ಇಬ್ಬರು ಮಕ್ಕಳೇ ಹಡಿಯೋದ? ನಿನ್ನ ಗರ್ಭಕ್ಕೆ ಬೇಕಾದ ಗುಣಗಳುಳ್ಳ ಮಗನನ್ನು ಅಭಿಮಂತ್ರಣ ಮಾಡಿಟ್ಟಿದ್ದೆ. ಬ್ರಾಹ್ಮಣನಾದವನಿಗೆ ಆಸೆ ಇರಬಾರ್ದು, ಕೋಪ ಇರಬಾರ್ದು, ಶಾಂತ ಚಿತ್ತನಾಗಿರಬೇಕು. ಆ ನೀರನ್ನು ಅಭಿಮಂತ್ರಣ ಮಾಡಿಟ್ಟಿದ್ದೆ. ನಿನ್ನ ಅಮ್ಮನಿಗೆ ಏನು ಅಭಿಮಂತ್ರಣ ಮಾಡಿಟ್ಟ ನೀರಲ್ಲಿ ಕ್ಷಾತ್ರ ಬೀಜ, ಅದು ಕೋಪಿಷ್ಟ ಇರಬೇಕು. ಕ್ಷತ್ರಿಯರಿಗೆ ಕೋಪ ಬೇಕು, ದಾಹ ಇರಬೇಕು, ರಾಜ್ಯವನ್ನು ಬೆಳೆಸಬೇಕು ಅಂತ. ಬ್ರಾಹ್ಮಣನಿಗೆ ಏನು ಸಿಗತ್ತೋ ಸಾಕು ಅಂತಿರಬೇಕು. ನೀ ಈಗ ವ್ಯತ್ಯಾಸ ಮಾಡಿದ್ದರಿಂದ ನಿನ್ನ ಹೊಟ್ಟೆಯಲ್ಲಿ ಕೋಪಿಷ್ಟಾನೇ ಹುಟ್ಟುತ್ತಾರೆ ಅಂದರು. ಅಯ್ಯೋ ಕರ್ಮನೇ, ಮಕ್ಕಳು ಕೋಪಿಷ್ಟ ಆದರೆ ಕಷ್ಟ ಸ್ವಾಮಿ, ಏನಾದರೂ ಮಾಡಿರಿ. ಇಷ್ಟೆಲ್ಲ ಬೇಡ್ಕೋತಾ ಇದ್ದೆ, ನಿನ್ನ ಮೊಮ್ಮಗ ಕೋಪಿಷ್ಟ ಹುಟ್ಟುತ್ತಾನೆ ಅಂದರು. ಸರಿ, ಇವರ ಮನೆಯಲ್ಲಿ ಹುಟ್ಟಿದ ಮಗುವೇ ಜಮದಗ್ನಿ ಋಷಿಗಳು. ಜಮದಗ್ನಿ ಋಷಿಗಳ ಮಗನಾಗೇ ಹುಟ್ಟಿದ ಮಗು ಅಂದರೆ ಪರಶುರಾಮ ದೇವರು. ಯದ್ಯಪಿ ಪರಶುರಾಮನಿಗೆ ಕೋಪ ಗೀಪ ಅಲ್ಲ, ಇವರು ಅಂದಿದ್ರು ಅಂತ ಕೋಪ ತೋರಿಸ್ದ ಅಷ್ಟು. ಅಲ್ಲಿ ಹುಟ್ಟಿದ ಮಗುವೇ ಗಾಧಿರಾಜನ ಮಗನಾಗಿ ವಿಶ್ವಾಮಿತ್ರರು. ಹೀಗೆ ಪರಶುರಾಮ ದೇವರ ಉತ್ಪತ್ತಿ. ಮುಂದೆ ಹೈಹಯ ವಂಶದ ರಾಜ ಕಾರ್ತವೀರ್ಯಾರ್ಜುನ, ಇವರ ಮನೆಗೆ ಬಂದ. ಕಾರ್ತವೀರ್ಯಾರ್ಜುನ ಬಂದು ಇವರು ಮಾಡಿದ ಆದರ ಆತಿಥ್ಯ ನೋಡಿ, ಏನಿದೆ ನಿಮ್ಮ ಮನೆಯಲ್ಲಿ, ಇಷ್ಟು ಜನಕ್ಕೆಲ್ಲ ಅಡುಗೆ ಹಾಕಿದ್ರಿ, ಅದನ್ನು ಕಟ್ಕೊಂಡು ಏನು ಮಾಡ್ತೀವಿ ಅಂದರು. ಆ ಒಂದು ಗೋವಿತ್ತು, ಅದನ್ನು ಎಳ್ಕೊಂಡು ಹೋದ, ಅದು ಅಳತು. ಯುದ್ಧವನ್ನು ಮಾಡಿದಾಗ ಕಾರ್ತವೀರ್ಯಾರ್ಜುನನನ್ನು ಸಂಹಾರ ಮಾಡಿ ಬಂದರು. ಕಾರ್ತವೀರ್ಯಾರ್ಜುನನ ಸಂಹಾರ ಆದ ಮೇಲೆ ಅವರ ಮಕ್ಕಳು ಜಮದಗ್ನಿ ಋಷಿಗಳನ್ನೇ ಕೊಂದು ಹಾಕ್ಬಿಟ್ರು. ಯದ್ಯಪಿ ಪರಶುರಾಮ ದೇವ್ರಿಗೆ ಹೇಳ್ತಾರೆ, ನೀ ಹೋಗಿ ಯಾತ್ರೆ ಮಾಡಿ ಬಾ. ಯಾತ್ರೆಗೆ ಹೋದಾಗ ಇದು ಗೊತ್ತಾಯಿತು. ಪರಶುರಾಮ ದೇವರು ತಾಯಿಯ ತಲೆಯನ್ನು ತೆಗೆದು ಮತ್ತೆ ತಲೆಯನ್ನು ಅಪ್ಪನ ಅನುಗ್ರಹದಿಂದ ಇಟ್ಟು ಬದುಕಿಸಿದ್ರು. ಇದಾದ ಮೇಲೆ ಪರಶುರಾಮ ದೇವರು ಕ್ಷತ್ರಿಯರೇ ಇರಬಾರ್ದು ಅಂತ ಹೋಗಿ 21 ಬಾರಿ ಅಖಂಡ ಭೂಮಂಡಲವನ್ನು ಸುತ್ತಿದ ಮಹಿಮೆಗಳನ್ನು ಹೇಳಿ, ಮುಂದೆ ಇದೇ ಚಂದ್ರವಂಶದಲ್ಲಿ ಯದುರಾಜನ ವಂಶದಲ್ಲಿ ವಿಶೇಷವಾಗಿ ಕೃಷ್ಣನ ಅವತಾರ ಆಗಿದೆ. ಈ ಮಧ್ಯದಲ್ಲಿ ರಾಜ ರಂತಿದೇವನ ಕಥೆಯನ್ನು ಒಂದು ಹೇಳ್ತಾರೆ. ತುಂಬ ಯೋಗ್ಯ ಪಾಪ. ರಂತಿದೇವ ಇದೇ ಚಂದ್ರವಂಶದಲ್ಲಿ ಬಂದ ಒಬ್ಬ ರಾಜ. ಅವನಿಗೆ 48 ದಿವಸ ಏನೂ ಸಿಕ್ಕಿಲ್ಲ. ಬರ ಯಾರಿಗೂ ಸಿಕ್ಕೇ ಇಲ್ಲ ಪಾಪ. ಇವನ ಮನೆಗೆ ಯಾರೋ ಒಬ್ಬ ಬಂದ. 48ನೇ ದಿವಸ 49ನೇ ದಿವಸ ಒಂದು ರೊಟ್ಟಿಗಾಗುವಷ್ಟು ಏನೋ ಸಿಕ್ತು, ಹಿಟ್ಟು. ಒಂದು ರೊಟ್ಟಿ ತಟ್ಟಿ ತಿನ್ನುವ. ಇವನ ಮನೆಗೆ ಯಾರೋ ಬಂದರು. ರಾಜ, ನಮಗೆ ತುಂಬ ಹಸಿವಾಗ್ತಾ ಇದೆ, ಏನಾದರೂ ಕೊಡ್ತೀಯಾ? ಸರಿ ಆಯಿತು ಪಾಪ, ತುಂಬ ಹಸಿವಿನಿಂದ ಬಂದಿದೆ. ಅರ್ಧ ರೊಟ್ಟಿಯನ್ನು ಕೊಟ್ಟು, ಅತಿಥಿ ಬ್ರಾಹ್ಮಣ ಕಾಲೇ ಭೋಕ್ತು ಕಾಮಸ್ಯ ಚಾಗಮತ್. ಒಬ್ಬ ಬ್ರಾಹ್ಮಣ ಅತಿಥಿಯಾಗಿ ಬಂದ, ಅವನಿಗೆ ಅರ್ಧ ಕೊಟ್ಟು, ಈ ಬ್ರಾಹ್ಮಣನ ಅಂತರ್ಯಾಮಿಯಾದ ಶ್ರೀಹರಿಗೆ ನಮಸ್ಕಾರ, ಇದು ದೇವರ ಪೂಜೆ ಅಂತ. ಅದಕ್ಕೆ ಇವತ್ತು ಹೊತ್ತಾಗಿದೆಯಪ್ಪ, ನಾಳೆಯಿಂದ ಕೃಷ್ಣಾವತಾರ ಹೇಳ್ತೀವಿ ಅಂತಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.